ಓಕೆ ಫೈನ್. ಸೊ ಇವಾಗ ಡನ್ನಿಂಗ್ದು, ಸೊ ಬಿಫೋರ್ ನಾನು ಡನ್ನಿಂಗ್ ಪ್ರೊಸೀಜರ್ ಹೇಳೋಕ್ಕಿಂತ ಮುಂಚೆ ಸೊ ಏನಕ್ಕೆ ಇದೆ ಆಕ್ಟಿವಿಟಿ ಅಂತ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಓಕೆನಾ. ಸೊ ಡನ್ನಿಂಗ್ ಪ್ರೋಗ್ರಾಮ್ ಅನ್ನೋದು ಜಸ್ಟ್ ಫಾರ್ ದ ಲೈಕ್ ಇಟ್ಸ್ ಅನ್ ಇಂಟಿಮೇಷನ್, ಲೈಕ್ ಇಟ್ ಇಸ್ ಅನ್ ಇಂಟಿಮೇಷನ್ ಆರ್ ನೋಟಿಫಿಕೇಶನ್ ಆರ್ ರಿಮೈಂಡರ್, ಸೊ ವಿಚ್ ವಿಲ್ ಸೆಂಡ್ ಫಾರ್ ದ ಕಸ್ಟಮರ್. ಸೊ ಕಸ್ಟಮರ್ಗೆ ನಾವು ರಿಮೈಂಡರ್, ಪೇಮೆಂಟ್ ರಿಮೈಂಡರ್ಗೆ ಸೊ ನಾವು ಅವ್ರಿಗೆ ಒಂದು ಇಂಟಿಮೇಟ್ ಮಾಡೋ ಥರ ಸೊ ಒಂದು ರಿಮೈಂಡರ್ದು ಡನ್ನಿಂಗ್ ಲೆಟರ್ ಥ್ರೂ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಡನ್ನಿಂಗ್. ಓಕೆ, ಸೊ ಅದೇ ಡನ್ನಿಂಗ್ ಪ್ರೊಸೀಜರ್. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿಫೈನ್ ಎ ಪ್ರೊಸೀಜರ್ಸ್ ಇನ್ ದ ಸಿಸ್ಟಮ್. ಓಕೆ, ಸೊ ಡನ್ನಿಂಗ್ ಪ್ರೊಸೀಜರ್ಸ್ನ ಡಿಫೈನ್ ಮಾಡಬೇಕು. ಸೊ ಅದನ್ನ ಡಿಫೈನ್ ಯಾವ ಥರ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇದಕ್ಕೆ ಸೊ FBPM ಕಾನ್ಫಿಗರೇಷನ್ ಅಂತ, ಸೊ ಈ ಟಿ ಕೂಡ ನಿಮಗೆ ಇಂಪಾರ್ಟೆಂಟು. ಸೊ FBPM ಅಲ್ಲಿ ನಾವೆಲ್ಲ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡೋದು. ಸೊ ಇಫ್ ಯು ವಾಂಟ್ ಟು ಗೋ ಬೈ ಪಾರ್ಟ್ ಆಲ್ಸೋ ಯು ಕ್ಯಾನ್ ಗೋ. ಓಕೆ, ಸೊ ಯು ಹ್ಯಾವ್ ಟು ಗೋ ಟು SVMG. Okay, so here financial accounting. Okay, and it is belongs to account receivable. So you have to go to the account receivable. Okay, so in the accounting receivable, customer accounts, not customer accounts, I think it's in business transactions, right? Business transactions. Done. ಓಕೆ, ಸೊ ಇಲ್ಲಿ ಡನ್ನಿಂಗ್ದು ಬೇಸಿಕ್ ಸೆಟ್ಟಿಂಗ್ಸಲ್ಲಿ ನೀವು ಪ್ರೊಸೀಜರ್ಸ್ನ ಡಿಫೈನ್ ಮಾಡಬೇಕು. ಸೊ ಡನ್ನಿಂಗ್ ಕೀಸ್ ಆ್ಯಂಡ್ ಡನ್ನಿಂಗ್ ಏರಿಯಾಸ್. ಓಕೆ, ಸೊ ಇದೆಲ್ಲ ಇಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಫಸ್ಟ್ ಡನ್ನಿಂಗ್ ಏರಿಯಾಸ್ನ ಡಿಫೈನ್ ಮಾಡ್ತೀವಿ, ಆಮೇಲೆ ಡನ್ನಿಂಗ್ ಕೀಸ್. ಸೊ ಅದೇ ಥರ ಡನ್ನಿಂಗ್ ಪ್ರೊಸೀಜರ್ಸ್ನ ಡಿಫೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಡನ್ನಿಂಗ್ ಏರಿಯಾ. ಸೊ ಡಿಫೈನ್ ಡನ್ನಿಂಗ್ ಏರಿಯಾ. ಸೊ ಇಲ್ಲಿ ನೀವು ಎಂಟ್ರೀಸ್ ಕೊಟ್ಬಿಟ್ಟು ಯಾವ ಕಂಪನಿ ಕೋಡ್ಗೆ ಡನ್ನಿಂಗ್ ಏರಿಯಾಸ್ನ ಮಾಡ್ತಾ ಇದ್ದೀವಿ, ಸೊ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಇಟ್ಸ್ ಸ್ಟ್ರಾಂಗ್ಲಿ ಓಪನ್ ಎಂಟರ್. ಸೊ ನೀವು ಸೊ ಟಿ ಓಕೆ, ಸೊ ಡನ್ನಿಂಗ್ ಏರಿಯಾ ನಾವೇನು ಡಿಫೈನ್ ಮಾಡಿಲ್ಲ. ಸೊ ಅದಾದಮೇಲೆ ನಾವು ಡನ್ನಿಂಗ್ ಏರಿಯಾನ ಅಸೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಫಸ್ಟಿಗೆ ಮೇಂಟೈನ್ ಮಾಡ್ತಾರಿಂದ, ಸೊ ಯು ಕ್ಯಾನ್ ಕೀಪ್ ಇಟ್ ಬ್ಲ್ಯಾಂಕ್ ಆ್ಯಂಡ್ ಮೇಂಟೈನ್ ಜಸ್ಟ್. ಓಕೆ, ಸೊ ಡನ್ನಿಂಗ್ ಸೊ ಡನ್ನಿಂಗ್ ಏರಿಯಾ. ಸೊ ಇದಕ್ಕೆ ಟಿ ಎ do one thing, I will go to the T code directly first. ಇದು ರೆಕಾರ್ಡ್ ಆಗ್ತಿದೆಯಲ್ಲ? Notice that are not defined to the company code. Dunning notice. Okay, wait, so I will create a procedure first. ಸೊ ಡನ್ನಿಂಗ್ ಪ್ರೊಸೀಜರ್ ಫಾರ್ TATM. ಸೊ ಇಲ್ಲಿ ನೀವು ಇಂಟರ್ವಲ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಲೈಕ್ ಎಷ್ಟು ಡೇ ಇಂಟರ್ವಲ್ಸ್ನ ಮೇಂಟೈನ್ ಮಾಡ್ತೀವಿ, ಸೊ ಎಷ್ಟು ಡೇಗೆ, ಸೊ ಆ ಥರ ಫಾರ್ ಎಕ್ಸಾಂಪಲ್ ಒಂದು 10 days ಅಂದ್ಕೊಳ್ಳಿ. ಓಕೆ, ಸೊ 10 daysಗೆ ನೀವು ಇಂಟರ್ವಲ್ಸ್ನ ಮೇಂಟೈನ್ ಮಾಡ್ತೀವಿ, ಸೊ ಇನ್ ಡೇಸಲ್ಲಿ. ಓಕೆ, ಸೊ ಆ್ಯಂಡ್ ಲೆವೆಲ್, ಸೊ ಎಷ್ಟು ಲೆವೆಲ್ ಡನ್ನಿಂಗ್ ಲೆವೆಲ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, 1 2 or 3 or 4, ಸೊ ಆ ಥರ ಲೆವೆಲ್ಸ್ನ ಮೇಂಟೈನ್ ಮಾಡ್ತೀವಿ. ಆಮೇಲೆ ಟೋಟಲ್ ಡ್ಯೂ ಐಟಮ್ಸ್ ಎಷ್ಟಿದ್ದಾಗ ಈ ಡನ್ನಿಂಗ್ ಪಿಕ್ ಆಗಬೇಕು ಅಂತ, ಸೊ ಅದು ಬೇಕಿದ್ರೆ ಅದನ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಆ್ಯಂಡ್ ಮಿನಿಮಮ್ ಡೇಸ್ ಫಾರ್ ಡನ್ನಿಂಗ್ ಏರಿಯಾ. ಸೊ ಮಿನಿಮಮ್ ಎಷ್ಟು ದಿನ ಡನ್ನಿಂಗ್ ಏರಿಯಾಸ್ದು ಡಿಫೈನ್ ಮಾಡ್ತೀವಿ ಅಂತ. ಓಕೆ, ಸೊ ಅದ್ರ ಡೇಸ್ ಕೂಡ ಮೇಂಟೈನ್ ಮಾಡಬೇಕು. ಅದಾದಮೇಲೆ ಲೈನ್ ಐಟಮ್ ಗ್ರೇಸ್ ಪೀರಿಯಡ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಲೈನ್ ಐಟಮ್ಗೆ ಗ್ರೇಸ್ ಪೀರಿಯಡ್ ಎಷ್ಟು ಕೊಡ್ತೀವಿ ಅಂತ, ಪರ್ಟಿಕ್ಯುಲರ್ ಲೈನ್ ಐಟಮ್ ವೈಸ್. ಓಕೆ, ಫಾರ್ ಎಕ್ಸಾಂಪಲ್ 1 or 2 3, ಸೊ ಈ ಥರ. ಆ್ಯಂಡ್ ಇಂಟ್ರೆಸ್ಟ್ ಇಂಡಿಕೇಟರ್ಸ್. ಸೊ ನಿಮಗೆ ಇಂಟ್ರೆಸ್ಟ್ ಏನಾದರೂ ನೀವು ಪರ್ಟಿಕ್ಯುಲರ್ ಇಂಡಿಕೇಟರ್ಸ್ನ ಡಿಫೈನ್ ಮಾಡಿದರೆ ಇಂಡಿಕೇಟರ್ಸ್ನ ಅಸೈನ್ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಇಂಡಿಕೇಟರ್ಸ್ ಇರುತ್ತೆ, ಸೊ ಈ ಥರ 0 1 0 2 ಅಂತ. ಸೊ ಇಂಡಿಕೇಟರ್ಸ್ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಶೋ ಯು ಹೌ ಟು ಡಿಫೈನ್ ದ ಡನ್ನಿಂಗ್ ಪ್ರೊಸೀಜರ್. ಓಕೆ, ಸೊ ನೀವು ಯಾವ ಥರ ಡಿಫೈನ್ ಮಾಡ್ತೀನಿ, ಬಿಕಾಸ್ ನಾನು ಕಸ್ಟಮರ್ ಕಾನ್ಫಿಗರೇಷನ್ಸೇ ಮಾಡಿಲ್ಲ ನನ್ನ ಸಿಸ್ಟಮಲ್ಲಿ, ಬಿಕಾಸ್ ನೀವೇ ಮಾಡ್ಕೊಳಕ್ಕೆ ಹೇಳಿದ್ದೆ ನಾನು ಅಲ್ವಾ. ಸೊ ಅದಕ್ಕೋಸ್ಕರ. ಓಕೆ, ಸೊ ಇವಾಗ ಸೊ ಇಂಟ್ರೆಸ್ಟ್ ಇಂಡಿಕೇಟರ್ಸು ಅವೆಲ್ಲ ಏನಾದ್ರು ಮೇಂಟೈನ್ ಮಾಡಿಲ್ಲ ಅಂದರೆ ಇಗ್ನೋರ್ ಮಾಡೋಂಗಿದ್ರೆ, ಸೊ ಅದು ಇದನ್ನ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಓಕೆ, ಆ್ಯಂಡ್ ದಿಸ್ ಈಸ್ ಫಾರ್ ದ ಪಬ್ಲಿಕ್ ಹಾಲಿಡೇ ಕ್ಯಾಲೆಂಡರ್. ಸೊ ಪಬ್ಲಿಕ್ ಹಾಲಿಡೇ ಕ್ಯಾಲೆಂಡರ್ಸ್ ಕೂಡ ಆಲ್ರೆಡಿ ನಿಮಗೆ ಡಿಫೈನ್ಡ್ ಆಗಿರುತ್ತೆ ಸಿಸ್ಟಮಲ್ಲಿ. ಸೊ ಇಂಡಿಯನ್ಗೆ ಒಂದು ಡಿಫೈನ್ ಆಗಿರುತ್ತೆ, ಸೊ ಅದು ತೊಗೋಬೋದು.
ಸೊ ಓಕೆ, ಸೊ ಫಾರ್ ಇಂಡಿಯಾ. ಸೊ ಇದು ಪಬ್ಲಿಕ್ ಹಾಲಿಡೇಸ್ ಇದ್ದಾಗ ಯಾವ ಥರ ಕನ್ಸಿಡರ್ ಆಗಬೇಕು ಅಂತ. ಓಕೆ, ಸೊ ಸ್ಟ್ಯಾಂಡರ್ಡ್ ಟ್ರಾನ್ಸಾಕ್ಷನ್ಸ್ ಫಾರ್ ದ ಡನ್ನಿಂಗ್. ಓಕೆ, ಸೊ ಆ್ಯಂಡ್ ಸೊ ಇಷ್ಟನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದು ಮ್ಯಾಂಡೇಟರಿ ಫೀಲ್ಡ್ ಅಲ್ಲ, ಸೊ ಲೆಟ್ ಇಟ್ ಬಿ ಸೇವ್ಡ್. Okay, so TATM saved it. Any level data still not been entered. Any level data still not been entered. Okay, so done levels. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸೊ ನಾನು ಲೆವೆಲ್ 4 ಮೇಂಟೈನ್ ಮಾಡಿದೆ ಅಲ್ವಾ. ಸೊ ಅದರಲ್ಲಿ ನಿಮ್ಗೆ ಲೆವೆಲ್ ಇಲ್ಲಿ ನಾವು ಯಾವ್ದು ಇನ್ಕ್ಲೂಡ್ ಮಾಡಿಲ್ಲ ಅಂತಂದರೆ ಅದಕ್ಕೂ ಎರರ್ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಡನ್ನಿಂಗ್ ಏರಿಯಾಸ್ ನಂದು 3 ಅಂತ ಹಾಕಿದೆ ಅಲ್ವಾ. ಸೊ ಅದೇ ಥರ ಡಿಫ್ರೆಂಟ್ ಡನ್ನಿಂಗ್ ಏರಿಯಾ 10 ಡೇಸ್ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ ಅಲ್ವಾ. ಸೊ 13 ಡೇಸು, 23 ಡೇಸ್ ಪ್ಲಸ್ 33 ಡೇಸ್, 10 ಡೇಸ್ ಡಿಫ್ರೆನ್ಸ್ ಆಗಬೇಕು. ನಾನು ಇಷ್ಟು 10 ಡೇಸಲ್ಲಿ ಹಾಕಿದ್ನಲ್ಲ ಮೇಂಟೈನ್ ಮಾಡುವಾಗ. ಸೊ ಅದಕ್ಕೆ ಆ್ಯಂಡ್ ಪ್ಯಾರಾಮೀಟರ್ಸ್, ಇದೆಲ್ಲ ಪ್ರಿಂಟ್ ಪ್ಯಾರಾಮೀಟರ್ಸ್. ಸೊ ಇದೆಲ್ಲದನ್ನೂ ಕೂಡ ಎನೇಬಲ್ ಮಾಡಿ. ಪ್ರಿಂಟ್ ಪ್ಯಾರಾಮೀಟರ್ಸ್ ಎಲ್ಲ ಎನೇಬಲ್ಡ್ ಆಗಿರಬೇಕು. Okay, and that's it. I click on enter. Enter. Okay, and charges. So currency INR. Okay, ಸೊ ಅಗೇನ್ ಇಲ್ಲಿ ಚಾರ್ಜಸ್ತು. ಸೊ ಇವಾಗ ಇಲ್ಲಿಗೆ ಸ್ಟೆಪ್ ಬೈ ಸ್ಟೆಪ್ ಡನ್ನಿಂಗ್ ಲೆವೆಲ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಚಾರ್ಜಸ್ಸು. ಸೊ ಈ ಥರ ಚಾರ್ಜಸ್ತು. ಸೊ ಎಷ್ಟು ಅಮೌಂಟ್ ಮೇಂಟೈನ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇಷ್ಟು ಡನ್ನಿಂಗ್ ಇದಕ್ಕೆ ಎಷ್ಟು ಚಾರ್ಜಸ್ ಇರುತ್ತೆ ಅಂತ ಲೆವೆಲ್ಗೆ. ಸೊ 1 ಲೆವೆಲ್ಗೆ ಎಷ್ಟಿರುತ್ತೆ, 2 ಲೆವೆಲ್ಗೆ ಎಷ್ಟಿರುತ್ತೆ, 3 ಲೆವೆಲ್ ಎಷ್ಟಿರುತ್ತೆ, ಡನ್ನಿಂಗ್ ಲೆವೆಲ್ಸ್ ಲೆವೆಲ್ 4ಗೆ ಎಷ್ಟಿರುತ್ತೆ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಡನ್ನಿಂಗ್ ಲೆವೆಲ್ 1 ಅಂದ್ಕೊಳ್ಳಿ. ಸೊ ಡನ್ನಿಂಗ್ ಲೆವೆಲ್ 1ಗೆ ಫ್ರಮ್ ಡನ್ನಿಂಗ್ ಅಮೌಂಟ್ ಎಷ್ಟಿರಬೇಕು, ಅದ್ರ ಮೇಲೆ ಚಾರ್ಜಸ್ ಎಷ್ಟಿರಬೇಕು, ಇಂಟ್ರೆಸ್ಟ್ ಚಾರ್ಜಸ್. ಫಾರ್ ಎಕ್ಸಾಂಪಲ್ 10% ಇದ್ದರೆ ಎಷ್ಟು ಚಾರ್ಜಸ್ ಮಾಡ್ತೀವಿ ಅಂತ. ಸೊ ಆ ಥರ ಅಮೌಂಟ್ ಎಂಟರ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು 500 ರೂಪೀಸ್ ಅಂದ್ಕೊಳ್ಳಿ. 10% ಅಂತ ಅಂದರೆ 50 ರೂಪೀಸ್ ಆಗುತ್ತೆ, ರೈಟ್. ಸೊ ಅಮೌಂಟ್ 50 ರೂಪೀಸ್. ಸೊ ಇಲ್ಲಿ ಪರ್ಸೆಂಟೇಜ್ ಮೇಂಟೈನ್ ಮಾಡ್ತೀನಿ ಅಂದರೆ ಈ ಕಡೆ 10% ಅಂತ ಪರ್ಸೆಂಟೇಜ್ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಆನ್ ಲೆವೆಲ್ 2. ಸೊ ಇದೇ ಥರ ಲೆವೆಲ್ 3, ಲೆವೆಲ್ 4, ಲೆವೆಲ್ 5. ಸೊ ಈ ಥರ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು ಡನ್ನಿಂಗ್ ಲೆವೆಲ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೊ ಸೇಮ್ ಅಮೌಂಟ್ 500ಗೆ ಸೊ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಸೆಕೆಂಡ್ ಲೆವೆಲ್ಗೆ 100% ಚಾರ್ಜಸ್. ಸೊ 10 ಇದ್ದು ಅವಾಗ 20 ಆಗುತ್ತೆ. ಸೊ ನೆಕ್ಸ್ಟು ಡನ್ನಿಂಗ್ 3. ಸೊ ಸೇಮ್ 500 ಅಮೌಂಟ್. ಸೊ ಐ ವಿಲ್ ಪುಟ್ ದ ಪರ್ಸೆಂಟೇಜ್ ಲೈಕ್ 25 or 30 ಅಂದ್ಕೊಳ್ಳಿ, 150 ರೂಪೀಸ್ ಅಂದ್ಕೊಳ್ಳಿ. ಸೊ ನಾನು ರುಪೀಸ್ ವೈಸ್ ಮೇಂಟೈನ್ ಮಾಡ್ತೀನಿ. ಸೊ ಪರ್ಸೆಂಟೇಜ್ ವೈಸ್ ಮೇಂಟೈನ್ ಮಾಡಿದ್ರೆ ಪರ್ಸೆಂಟೇಜ್ ಆಗ್ತದೆ. ಓಕೆ, ಆ್ಯಂಡ್ ಲೆವೆಲ್ 4ಗೆ ಸೊ ಸೇಮ್ 500 ಅಮೌಂಟ್ಗೆ ಸೊ ಲೈಕ್ 200 ರೂಪೀಸ್ ಅಂದ್ಕೊಳ್ಳಿ. ಸಾರಿ. ಓಕೆ, ಸೊ ನೆಕ್ಸ್ಟ್ ಮಿನಿಮಮ್ ಅಮೌಂಟ್ ಸೆಟ್ಟಿಂಗ್ಸ್ ಕೂಡ ಮಾಡಬೇಕು. ಸೊ INR ಕರೆನ್ಸಿ. ಸೊ ಇದರಲ್ಲಿ ಮಿನಿಮಮ್ ಡನ್ನಿಂಗ್ ಲೆವೆಲ್ 1ಗೆ ಎಷ್ಟು, 2ಗೆ ಎಷ್ಟು, 3ಗೆ ಎಷ್ಟು ಅಂತ. ಓಕೆ, ಮಿನಿಮಮ್ ಎಷ್ಟು ಅಮೌಂಟ್ ಮೇಲೆ ಸೊ ಡನ್ನಿಂಗ್ ಲೆವೆಲ್ಸ್ ಪೋಸ್ಟ್ ಆಗಬೇಕು ಅಂತ. 4 ನಾವು 4 ಲೆವೆಲ್ ಮೇಂಟೈನ್ ಮಾಡಿದ್ನಲ್ಲ. ಸೊ ಅದಕ್ಕೆ ಅಮೌಂಟ್ ಎಂಟರ್ ಮಾಡಬೇಕು. ಮಿನಿಮಮ್ ಎಷ್ಟು ಅಮೌಂಟಿಂದ ಡನ್ನಿಂಗ್ ಕನ್ಸಿಡರ್ ಆಗಬೇಕು. ಸೊ ಲೈಕ್ 500ಗೆ ಅಷ್ಟು ಪರ್ಸೆಂಟೇಜ್ ಅಂತ ಹಾಕಿದ್ವಲ್ವ. ಸೊ ಅದೇ ಥರ ಸೊ ನೀವು ಲೆವೆಲ್ಗೂ ಕೂಡ ಸೊ ಮೇಂಟೈನ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾವು 1000 ರೂಪೀಸ್ ಅಂದ್ಕೊಳ್ಳೋಣ. ಸೊ ಮಿನಿಮಮ್ ಅಮೌಂಟ್ ಒಂದು ಡಾಕ್ಯುಮೆಂಟ್ಗೆ ಲೈಕ್ 1500 ಅಂದ್ಕೊಳ್ಳೋಣ. ಓಕೆ, ಸೊ ಆ್ಯಂಡ್ ಲೈಕ್ 10,000 or 1 lakh ಈ ಥರ 10,000 and 1 lakh. That's 10,000. Leave it 10,000. So I will give for level 1, level 2 1,000 and level 2 for the 10,000. Okay, and click on enter. ಓಕೆ, ಸೊ ಡನ್ನಿಂಗ್ ಲೆವೆಲ್ ಆಯಿತು, ಚಾರ್ಜಸ್ ಆಯಿತು, ಆ್ಯಂಡ್ ದೆನ್ ಅಮೌಂಟ್ ಕೂಡ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಪ್ರೊಸೆಸರ್ಸ್ ಮೇಂಟೈನ್ ಮಾಡಬೇಕು. ಸೊ ಅದು ಪ್ರೊಸೆಸರ್ಸ್ ಹೇಳ್ತೀನಿ ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಐ ಆಮ್ ಟ್ರೈಂಗ್ ಟು ಗೋ ಟು ದ ಲೆವೆಲ್ಸ್ ಆ್ಯಂಡ್ ಸೇವ್ ಇಟ್. ಓಕೆ, ಸೊ ಡನ್ನಿಂಗ್ ಟೆಕ್ಸ್ಟ್ ಒಂದು ಮೇಂಟೈನ್ ಮಾಡೋಣ. ಅದಕ್ಕೆ ಎಲ್ಲ ತೋರಿಸ್ತಾರೆ ಅಲ್ಲಿ TATM. ಸೊ ಕಂಪನಿ ಕೋಡ್, ನ್ಯೂ ಕಂಪನಿ ಕೋಡ್ TATM, ಎಂಟರ್.
ಸೊ ಟಿ ಕೋಡಲ್ಲಿ ಸೇವ್, ಸಾರಿ ಟ್ರಾನ್ಸ್ಪೋರ್ಟಲ್ಲಿ ಸೇವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸೊ ಇಲ್ಲಿ ಡನ್ನಿಂಗ್ ಪ್ರೊಸೆಸಲ್ಲಿ ಅಗೇನ್ ನಾವು ಸೊ ಲೆವೆಲ್ ಲೈಕ್ 1 2 3 ಅಂತ ಯಾವ ಟೈಪ್ ಪ್ರೊಸೆಸರ್ಸ್ನ ಮೇಂಟೈನ್ ಮಾಡ್ತೀವಿ, ಸೊ ಆ ಥರ ಪ್ರೊಸೆಸರ್ಸ್ ಕೂಡ ಲೆವೆಲ್ ವೈಸ್ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಅಗೇನ್ ಇದಕ್ಕೆ ಸೊ ನೀವು ಇಲ್ಲಿ ಫ್ರಮ್ ಯಾವ ಇದರಿಂದ ಕೊಡ್ತೀರಾ ಅಂತ, ಸೊ ಲೈಕ್ ಡನ್ನಿಂಗ್ಗೆ ಸೊ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ, ಸೊ ಡನ್ನಿಂಗ್ ಲೆವೆಲ್ಗೆ, ಸೊ ಡನ್ನಿಂಗ್ ಲೆವೆಲ್ಗೆ ನೀವು ಅಸೈನ್ಮೆಂಟ್ ಪ್ರೊಸೆಸರ್ಸ್ನ ಅಸೈನ್ ಮಾಡಬೇಕು ಅಂದಾಗ ಸೊ ಯಾವ ಥರ ಅಸೈನ್ ಮಾಡ್ತೀವಿ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ನೀವು ಒಂದು ಡನ್ನಿಂಗ್ ಫಾರ್ಮ್ ಅಂದ್ಕೊಳ್ಳಿ. ಸೊ ಡನ್ನಿಂಗ್ ಫಾರ್ಮಲ್ಲಿ ಸೊ ಯಾವ ಥರ ಡನ್ನಿಂಗ್ ಕ್ರಿಯೇಟ್ ಆಗಬೇಕು, ಸೊ ಯಾವ ಥರ ಇಶ್ಯೂ ಆಗುತ್ತೆ ಅವರಿಗೆ ಲೆವೆಲ್ 1 ಲೆವೆಲ್ 2 ಅಂತ, ಸೊ ಅದನ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ, ಚೆಕ್ ಡನ್ನಿಂಗ್ ಫಾರ್ಮ್ ಪ್ರೊಸೆಸರ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ಮರ್ತ್ಬಿಡ್ತೀನಿ, ಒಂದು ಸೆಕೆಂಡ್ ಏರಿಯಾ ಚೆಕ್ ಮಾಡ್ತೀನಿ ಒಂದ್ಸಲ. ಓಕೆ, ಸೊ ಇದು ಡನ್ನಿಂಗ್ ಟೆಕ್ಸ್ಟ್ ಮೇಂಟೈನ್ ಮಾಡೋದು. ಓಕೆ, ಸೊ ಡನ್ನಿಂಗ್ ಟೆಕ್ಸ್ಟ್ದು ನಿಮಗೆ ಫಾರ್ಮ್ ಪ್ರೊಸೆಸರ್ಸ್ದು ಅಸೈನ್ಮೆಂಟ್ ಏನಿರುತ್ತೆ ಸೊ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಲೈಕ್ ಇದು ಫ್ರಮ್ ಯಾವ ಇದರಿಂದ ಅಂತ ಡನ್ನಿಂಗ್ ಸ್ಟೆಕ್ನ ಮೇಂಟೈನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವು ಫ್ರಮ್ ಒಂದು ರೇಂಜಿಂದ ಅಂತ ಇಟ್ಕೊಳ್ರೆ F50. ನಾನು ಈಗ ತುಂಬ ದಿವಸ ಆಯಿತು ಡನ್ನಿಂಗ್ ಪ್ರೊಸೆಸರ್ಸ್ ಮಾಡಿಲ್ಲ ರೀಸೆಂಟಾಗಿ. ಓಕೆ, ಸೊ ಲೆಟ್ ಮೀ ಡೂ ಇಟ್. ಸೊ ನಿಮಗೆ ಒಂದು ಪ್ರೋಸೆಸ್ ಅರ್ಥ ಆಗಬೇಕು ಅಷ್ಟೇ, ಇದು ಕಾನ್ಫಿಗರೇಷನ್ ಸೆಲ್ ಮಾಡ್ತೀವಿ ಅಂತ ಗೊತ್ತಿದೆ ಸಾಕು. ಎಲ್ಲ ಎಫ್ ಡಿ ಪಿ ಮೇಲೆ ಮಾಡೋದು. ಸೊ FDP ಮೇಲೆ ಮಾಡಿದ್ರು ಕಾನ್ಫಿಗರೇಷನ್ಸು. ಸೊ ಡನ್ನಿಂಗ್ ಸೊ ಇದೇ ಟೆಕ್ಸ್ಟಲ್ಲಿ ಪಾಪಪ್ ಆಗೋದು. ಓಕೆ, ಸೊ ಎಂಟರ್. ಓಕೆ, ಸೊ ಡಾಕ್ಯುಮೆಂಟ್ ಡನ್ನಿಂಗ್ ಟೆಕ್ಸ್ಟ್ ಆಯಿತು, ಚಾರ್ಜಸ್ ಆಯಿತು, ಡನ್ನಿಂಗ್ ಲೆವೆಲ್ ಆಯಿತು, ಡನ್ನಿಂಗ್ ಅಮೌಂಟ್ ಆಯಿತು. ಸಮಥಿಂಗ್ ಮಿಸ್ಡ್ ಐ ಥಿಂಕ್ ಸೊ. ನಮ್ಗೆ ಇಲ್ಲೆಲ್ಲ ಒಂದು ಆಪ್ಷನ್ ಸಿಗುತ್ತೆ, ಸ್ಪೆಷಲ್ ಜೈಲ್ ಇಂಡಿಕೇಟರ್ ಆಪ್ಷನ್ ಮಾಡೋಕ್ಕೆ ತೋರಿಸ್ತಿಲ್ಲಲ್ಲ ಅದು. ಸೊ ಇದಾದಮೇಲೆ ಆ್ಯಕ್ಚುಲಿ ನಿಮಗೆ ಒಂದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಪಾಪಪ್ ಬರುತ್ತೆ. ಓಕೆ,
ಸೊ ಸ್ಪೆಷಲ್ ಜಿ ಎಲ್ ಇಂಡಿಕೇಟರಲ್ಲಿ ನೀವು ಡೌನ್ ಪೇಮೆಂಟ್ ಸ್ಪೆಷಲ್ ಜಿ ಎಲ್ಸ್ ಬರುತ್ತಲ್ಲ, ಸೊ ಡೌನ್ ಪೇಮೆಂಟ್ಗೆ ಎ ಅಂತ ಅಡ್ವಾನ್ಸ್ ಇರುತ್ತಲ್ಲ, ಸೊ ಡೌನ್ ಪೇಮೆಂಟ್ಗೆ ಡಿ ಅಥವಾ ಆ ಥರ ಇರುತ್ತಲ್ಲ ಕಸ್ಟಮರ್ ಅಗೇನಿಸ್ಟ್. ಸೊ ಆ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ಸ್ನ ಪಿಕ್ ಮಾಡಬೇಕು. ಅದು ಪಿಕ್ ಮಾಡಿದ್ಮೇಲೆ ನೀವು ಕಸ್ಟಮರ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ತೀರಲ್ಲ, ಸೊ ಬಿ ಪಿಲಿ ಕಸ್ಟಮರ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಅದೇ ಥರ XD02 ಅಲ್ಲಿ ಕಸ್ಟಮರ್ ಡೇಟಾನ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಸೊ ಟಿ ಕೋಡ್ ಇಸ್ XD02 ನಮ್ಗೆ ತೋರಿಸ್ತೀನಿ ನೋಡಿ. ಸೊ ಯಾರು ಡೇಟಾ ಕಾನ್ಫಿಗರೇಷನ್ ಮಾಡಿದ್ದೀರಲ್ಲ XD02, ಓಕೆ. ಸೊ XD02 ಅಲ್ಲಿ ಸೊ ನೀವು ಕಸ್ಟಮರ್ ಅಕೌಂಟ್ ನಂಬರ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ತೊಗೊತೀನಿ ರ್ಯಾಂಡಮ್ ಆಗಿ. ಸೊ ಕಂಪನಿ ಕೋಡಲ್ಲಿ ತೊಗೊಳುತ್ತೆ ಅದು, ಈಗ ಏನು ಎರರ್ ಥ್ರೋ ಮಾಡುತ್ತೆ ಅನಿಸುತ್ತೆ. ಲೆಟ್ ಮೀ ಟ್ರೈ ದಿಸ್ ವೇ. ಆಗ್ತಾ ಇಲ್ಲ. ಓಕೆ, ಸೊ ಕಂಪನಿ ಕೋಡ್ ಕೇಳುತ್ತೆ, ಸೊ ಅದು ವರ್ಕ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಯಾರು ಕ್ರಿಯೇಟ್ ಮಾಡಿದ್ದೀರಾ ಮಾಸ್ಟರ್ ಡೇಟಾ, ಅವ್ರಿಗೆ 100% ವರ್ಕ್ ಆಗುತ್ತೆ. ಸೊ ಅವ್ರಿಗೆ ಸೊ ಇಲ್ಲಿ ಯಾರು ಪಿಕ್ ಮಾಡ್ತಿರಲ್ಲ, ಸೊ ಪಿಕ್ ಮಾಡಿದ ತಕ್ಷಣ ನಿಮಗೆ ಕಸ್ಟಮರ್ಗೆ ಸೊ ಅಲ್ಲಿ ನೀವು ಡನ್ನಿಂಗ್ ಪ್ರೊಸೀಜರ್ಸ್ನ ಅಸೈನ್ ಮಾಡಬೇಕು. ಓಕೆ, ಸೊ ವಿಲ್ ಗೆಟ್ ಅನ್ ಆಪ್ಷನ್ ಟು ಅಸೈನ್ ದ ಡನ್ನಿಂಗ್ ಪ್ರೊಸೀಜರ್. ಓಕೆ, ಸೊ ಅಲ್ಲಿ ಡನ್ನಿಂಗ್ ಪ್ರೊಸೀಜರ್ಸ್ನ ನೀವು ಏನು ಇವಾಗ ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ TITM ಅಂತ, ಸೊ ಆ ಪ್ರೊಸೀಜರ್ಸ್ನ ಅಸೈನ್ ಮಾಡಬೇಕು. ಆ ಪ್ರೊಸೀಜರ್ಸ್ನ ಅಸೈನ್ ಮಾಡಿದ್ಮೇಲೆ ಸೊ ನಾವು F110 ಹೆಂಗೆ ಆಟೋಮೆಟಿಕ್ ಪೇಮೆಂಟ್ಗೆ ರನ್ ಮಾಡ್ತಾ ಇದ್ವಲ್ಲ, ಸೊ ಸೇಮ್ ಅದೇ ಥರನೇ ಇದರಲ್ಲಿ ಸೊ F150 ಅಂತ ಒಂದು ಟಿ ಕೋಡ್ ಇದೆ. So we'll try to execute. ಸೊ ಸೇಮ್ F110 ಹೆಂಗೆ ಅದೇ ಥರನೇ ಸೊ ಇದರಲ್ಲಿ F150 ಅಂತ ಡನ್ನಿಂಗ್ಗೆ ಒಂದು ಟಿ ಕೋಡ್ ಇದೆ. ಓಕೆ, ಸೊ ಇದರಲ್ಲಿ ನೀವು ರನ್ ಡೇಟು ಆ್ಯಂಡ್ ಐಡೆಂಟಿಫಿಕೇಶನ್ ಸೇಮ್ ಲೈಕ್ ನೀವು ಹೆಂಗೆ F110 ಮೇಂಟೈನ್ ಮಾಡ್ತೀವಲ್ಲ, ಸೊ ಅದೇ ಥರ ಮೇಂಟೈನ್ ಮಾಡಿಬಿಟ್ಟು ಸೊ ಅಗೇನ್ ಪ್ಯಾರಾಮೀಟರ್ಸ್ ಆಲ್ಸೋ ಸೇಮ್ ವೇ, ಸೊ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿಬಿಟ್ಟು ಸೊ ನೀವು ಫ್ರೀ ಸೆಲೆಕ್ಷನ್ ಟ್ಯಾಬ್ ಅಂಡ್ ಸೇಮ್ ಅದೇ ಥರನೇ ಪ್ರೊಸೆಸ್ ಮಾಡಿದ್ರೆ ಸೊ ಡನ್ನಿಂಗ್ದು ವರ್ಕ್ ಆಗುತ್ತೆ. ಸೊ ನಾನು ಇದಕ್ಕೆ ಡನ್ನಿಂಗ್ದು ಕಂಪ್ಲೀಟ್ ಲೈಕ್ ಕಸ್ಟಮರ್ ಕಾನ್ಫಿಗರೇಷನ್ಸ್ ಮಾಡಿದ್ರೆ ಮಾತ್ರ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಅಷ್ಟು ಮಾಡಿದ್ರೆ ಕಾನ್ಫಿಗರೇಷನ್ ಕಂಪ್ಲೀಟ್. ಡನ್ನಿಂಗ್ ಪ್ರೊಸೆಸ್ ಸಿಂಪಲ್ ಕಾನ್ಫಿಗರೇಷನ್. ಸೊ ನೀವು ಅಷ್ಟು ಮಾಡಿದ್ರೆ ಅದು 100% ವರ್ಕ್ ಆಗುತ್ತೆ. ಓಕೆನಾ? ಸೊ ನೀವು ಬೇಕು ಅಂದ್ರೆ ಒಂದ್ಸಲ ಟ್ರೈ ಮಾಡಿ. ಸೊ ನೀವು ಕಸ್ಟಮರ್ ಕಾನ್ಫಿಗರೇಷನ್ಸ್ ಯಾರ್ಯಾರು ಮಾಡಿದ್ದೀರ ಅವರು. ಸೊ ನಾನು ಕಸ್ಟಮರ್ ಕಾನ್ಫಿಗರೇಷನ್ಸ್ ಮಾಡಿಲ್ಲ, ಸೊ ಅದಕ್ಕೆ ನನಗೆ ಎರರ್ ಥ್ರೋ ಮಾಡ್ತಾ ಇದೆ. ಈವನ್ ಡನ್ನಿಂಗ್ ಏರಿಯಾಸ್ ಟು ಲೆಟ್ ಮಿ ಚೆಕ್. ಸೊ ಬಟ್ ಪ್ರೊಸೆಸ್ ನಿಮಗೆ ಅರ್ಥ ಆಯ್ತಲ್ಲ. ಸೊ ಇಷ್ಟೇ ಮಾಡೋದು ನಾವು ಡನ್ನಿಂಗ್ ಪ್ರೊಸೀಜರ್ಸ್ ಬಂದ್ಬಿಟ್ಟು ಇಷ್ಟೇ ಮೇಂಟೈನ್ ಮಾಡೋದು. ಸೊ ಬೇರೆ ಏನಿಲ್ಲ. ಓಕೆ, ಲೆಟ್ ಮೀ ಓಕೆ. ಸೊ ಇವಾಗ ಬರ್ತಾಯಿದೆ. ಓಕೆನಾ? ಸೊ ನಿಮಗೆ ಡನ್ನಿಂಗ್ದು ಅದು ಸೇವ್ ಮಾಡಿದ್ರೆ ಅಲ್ಲಿ ಬರುತ್ತೆ 100%. ಓಕೆ, ಸೊ ಇದರಲ್ಲಿ ನೀವು ಮೇನ್ ಮಾಡಬೇಕಾಗಿರೋ ಕಾನ್ಫಿಗರೇಷನ್ ಏನಂದರೆ FBPMಗೆ ಹೋಗಬೇಕು. ಸೊ FBPM ಅಲ್ಲಿ ಸೊ ಮೇನ್ ಕಾನ್ಫಿಗರೇಷನ್ ಮಾಡ್ಕೋಬೇಕು. ಓಕೆ, ಸೊ FBPM ಅಲ್ಲಿ ನಾವು ಏನು ಮಾಡಿದ್ವಿ, ಪ್ರೊಸೀಜರ್ಸ್ ಎಲ್ಲ ನ್ಯೂ ಪ್ರೊಸೀಜರ್ ಡಿಫೈನ್ ಮಾಡಿದ್ನಲ್ಲ, ಸೊ ಅದೇ ಥರ ನ್ಯೂ ಪ್ರೊಸೀಜರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಪ್ರೊಸೀಜರ್ಸ್ ಹಾಕಿ. ಸೊ ಪ್ರೊಸೀಜರ್ಸ್ ಹಾಕ್ಬಿಟ್ಟು ಡನ್ನಿಂಗ್ ಲೆವೆಲ್, ಚಾರ್ಜಸ್ ಆ್ಯಂಡ್ ಮಿನಿಮಮ್ ಅಮೌಂಟ್ ಆ್ಯಂಡ್ ಡನ್ನಿಂಗ್ ಟೆಕ್ಸ್ಟ್. ಓಕೆ ನೋಡಿ, ಇವಾಗ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ತೋರಿಸ್ತಾರೆ. ಸೊ ಅವಾಗಲೇ ನಂಗೆ ತೋರಿಸ್ತಾ ಇರಲಿಲ್ಲ ಆಪ್ಷನ್. ಓಕೆ, ಸೊ ಲೆಟ್ ಮಿ ಟ್ರೈ ನಾವು. ಸೊ TITM ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್. ಸೊ ಇಲ್ಲಿ ಡೌನ್ ಪೇಮೆಂಟ್ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಪಿಕ್ ಮಾಡಬೇಕು. ಸೊ ಲೆಟ್ ಮೀ ಟ್ರೈ ದಿಸ್. ಗೋ ಬ್ಯಾಕ್. ಸೊ ಡನ್. Okay, so let me see. Dunning level 4. Right. Not sure. $20 10 days difference, 13, 23, 20. Sorry, 33.
ಓಕೆ. ಸೊ ಟೆಕ್ಸ್ಟ್ ಆಲ್ರೆಡಿ ನಾವು ಎಷ್ಟು ಅಮೌಂಟ್ಗೆ ಅಂತ ಹಾಕೋಬೇಕು. ಸೊ 1000, 10,000, ರೈಟ್. ರನ್ನಿಂಗ್ ಟೆಕ್ಸ್ಟ್ ಆಯಿತು. ಚಾರ್ಜಸ್ ಚೆಕ್ ಮಾಡ್ತೀನಿ. ಓಕೆ. ರನ್ನಿಂಗ್ ಪ್ರೊಸೆಸ್ ಆಯಿತು, ರನ್ನಿಂಗ್ ಟೆಕ್ಸ್ಟ್ ಆಯಿತು, ಮಿನಿಮಮ್ ಅಮೌಂಟ್ಸ್ ತಂದು ಚೆಕ್ ಮಾಡ್ತೀನಿ. ಸೊ ಮಿನಿಮಮ್ ಅಮೌಂಟ್ಸ್ ಆಯ್ತಲ್ಲ? ಎಸ್ ಆಗಿದೆ. ಸೊ ಲೆಟ್ ಮೀ ಸೇವ್ ದಿಸ್. ನಾವು ಐ ವಿಲ್ ಟ್ರೈ ಟು ಸೇವ್ ದಿಸ್. ಓಕೆ. ಸೊ ಇವಾಗ ಸೇವ್ ಆಗಿದೆ. ಓಕೆ. ಸೊ ಇವಾಗ ನೀವು ರನ್ನಿಂಗ್ ಪ್ರೊಸೀಜರ್ಸ್ದು ಸೊ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಆಯಿತು. ಸೊ ಇಷ್ಟೇ ಮಾಡೋದು ನೀವು ಕಾನ್ಫಿಗರೇಷನ್ಸ್ ಮಾಡೋದಾದರೆ. ಸೊ ಬೇರೆ ಏನು ಮಾಡಲ್ಲ, FBPM ಅಲ್ಲಿ ಮಾತ್ರ ನಾವು ಮೇಂಟೈನ್ ಮಾಡ್ತೀವಿ ಪ್ರೊಸೀಜರ್ಸ್ ಎಲ್ಲ. ಸೊ ಇದಾದಮೇಲೆ ನೀವು F150ದಲ್ಲಿ ಪ್ರೊಸೆಸ್ ಮಾಡ್ತೀವಿ. ಓಕೆ. ಸೊ F150 ತೋರಿಸ್ತಾ ನಿಮಗೆ. ಸೊ ಲೆಟ್ ಮೀ ಶೋ ಅಗೇನ್. ಸೊ F150. ಸೊ F150ದಲ್ಲಿ ಸೇಮ್ ಅದೇ ಥರನೇ ಒಂದು ರನ್ ಯಾವ ಡೇಟಲ್ಲಿ ರನ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಸೊ ಇವತ್ತಿನ ಡೇಟ್ ಅಂದ್ಕೊಳ್ಳಿ. ಸೊ ಇವತ್ತಿನ ಡೇಟ್ ಪಿಕ್ ಮಾಡ್ಕೊಳ್ಳಿ. ಸೊ ಇದು ಆಲ್ರೆಡಿ ಓಲ್ಡ್ ಡೇಟಾ ಕಂಪ್ಲೀಟ್ ಆಗಿದ್ದಾವೆ ಡನ್ನಿಂದೆಲ್ಲ. ಸೊ ಲೆಟ್ ಮಿ ಚೆಕ್ ಟು ದ ಸ್ಟೇಟ್. ಸೊ ವರ್ಕ್ ಆಗಲ್ಲ, ಏನಕ್ಕೆ ಅಂದರೆ ನಾನು ಯಾವುದೂ ಮಾಸ್ಟರ್ ಡೇಟಾ ಏನು ಮೇಂಟೈನ್ ಮಾಡಿಲ್ಲ, ಕಾನ್ಫಿಗರೇಷನ್ಸು ಯಾವುದೂ ಅಸೈನ್ ಕೂಡ ಮಾಡಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಐಡೆಂಟಿಫಿಕೇಷನ್ಗೆ ಏನಾದರೂ ಒಂದು ಹಾಕ್ಕೊಳ್ಳಿ. TATM ಹಾಕೊಳ್ಳಿ. ಸೊ ಡನ್ನಿಂಗ್ ಅಲ್ವಾ, ಡಿ ಅಂತ ಹಾಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್ಗೆ ಹೋಗಿ. ಸೊ ಇನ್ವ್ಯಾಲಿಡ್ ಡೇಟ್. ಓಕೆ. ಸೊ ದಟ್ ಮೀನ್ಸ್ 31/01/6. So 01 to 1st. ಓಕೆ. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್. ಸೊ ಪ್ಯಾರಾಮೀಟರ್ಸಲ್ಲಿ ಡನ್ನಿಂಗ್ ಡೇಟ್ ಯಾವ ಡೇಟಿಗೆ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಅಂದ್ಕೊಳ್ಳಿ. ಇವತ್ತಿನ ಡೇಟ್ವರೆಗೂ ಅಂತಂದರೆ ಇವತ್ತಿನ ಡೇಟ್ ಪಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೊ ನೀವು ಡನ್ನಿಂಗ್ ಪೋಸ್ಟೆಡ್ ಅಪ್ ಟು ಎಲ್ಲಿವರೆಗೂ ಡಾಕ್ಯುಮೆಂಟ್ ಪೋಸ್ಟ್ ಆಗಿರುತ್ತೋ ಆ ಡೇಟ್ವರೆಗೂ ತೊಗೊಳ್ಳಿ. ಓಕೆ. ನೆಕ್ಸ್ಟ್ ಕಂಪನಿ ಕೋಡ್. ಸೊ ನಾವು ಕಂಪನಿ ಕೋಡ್ TATM ಮಾಡಬೇಕು, ತೊಗೊಳ್ಳಿ. ಸೊ ಪ್ಯಾರಾಮೀಟರ್ಸ್ ಎಲ್ಲ ಸೇಮ್ ನಾವು ಹೆಂಗೆ ನಾವು APP ಮಾಡ್ತಾ ಇದ್ದು ಸೊ ಅದೇ ಪ್ಯಾರಾಮೀಟರ್ಸ್. ಓಕೆ. ಸೊ ಇದ್ರಲ್ಲಿ ರೇಂಜ್ ಮೇಂಟೈನ್ ಮಾಡಬೇಕು. ಸೊ ರೇಂಜ್ ಬಂದ್ಬಿಟ್ಟು ಡನ್ನಿಂಗ್ದು ಸೊ ತೊಗೊಳ್ಳಿ, ರೇಂಜ್ ಈ ಥರ ತೊಗೊಳ್ಳಿ. ಸೊ ಸ್ಟಾರ್ಟಿಂಗ್ ರೇಂಜಿಂದ ತೊಗೊಳ್ಳಿ. ಸೊ ರೇಂಜ್ ತೊಗೊಂಡು ತೊಗೊಳ್ಳಿ. ಸೊ ಎಂಡಿಂಗ್ ರೇಂಜ್. ಓಕೆ. ದ ಫ್ರೀ ಸೆಲೆಕ್ಷನ್ ಟ್ಯಾಬ್ ಆಲ್ಸೋ ಸೇಮ್. ಏನಾದ್ರು ಪರ್ಟಿಕ್ಯುಲರ್ ಫ್ರೀ ಸೆಲೆಕ್ಷನ್ ಟ್ಯಾಬ್ ಇದ್ರೆ ತೊಗೊಳ್ಳಿ. ಇಲ್ಲ ಅಡಿಷನಲ್ ಆಗಿ ಹೋಗ್ಬಿಟ್ಟು ಸೊ ಯಾವ ಕಸ್ಟಮರ್ ರೇಂಜ್ ಬೇಕೋ ಆ ಕಸ್ಟಮರ್ ರೇಂಜ್ ಮತ್ತೆ ಮೇಂಟೈನ್ ಮಾಡಿಕೊಂಡು ಸೊ ಪ್ರೋಸೆಸ್ ಮಾಡಿ. ಸೊ ಯಾವ ಕಸ್ಟಮರ್ವರೆಗೂ ಮೇಂಟೈನ್ ಮಾಡ್ತಾರೆ ಅದು. ಓಕೆ. ಸೊ ಈ ಥರ ಮಾಡಿಬಿಟ್ಟು ಸೊ ಅಗೇನ್ ನೀವು ಇಲ್ಲಿ ಡನ್ನಿಂಗ್ ಏನು ಇದು ಮಾಡ್ತೀರಾ ಸೇಮ್ ಆಗ್ಬಿಟ್ಟು ಸೊ ಇದನ್ನ ರನ್ ಮಾಡಿದ್ರೆ ಡನ್ನಿಂಗ್ದು ವರ್ಕ್ ಆಗುತ್ತೆ ಅಷ್ಟೇ, ಬೇರೆ ಏನು ಮಾಡೋಂಗಿಲ್ಲ. ಓಕೆ. ಸೊ ನಾನು ಇವಾಗ ಏನು ಕಾನ್ಫಿಗರೇಷನ್ಸ್ ಮಾಡಿಲ್ಲಲ್ಲ, ಸೊ ಹಂಗಾಗಿ ಜಸ್ಟ್ ಅಷ್ಟೇ ಡೀಟೇಲ್ಸ್ ಅಷ್ಟೇ ಸೇವ್ ಆಗಿದೆ. ಸೊ ಅಗೇನ್ ಸ್ಟೇಟಸ್. ಓಕೆ. ಸೊ ಪ್ಯಾರಾಮೀಟರ್ಸ್ ಫಾರ್ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಇವಾಗ ಶೆಡ್ಯೂಲ್ ಮಾಡಬೇಕು ಡನ್ನಿಂಗ್ ನೋಟಿಸ್ದು. ಓಕೆ. ಶೆಡ್ಯೂಲ್ ಡನ್ನಿಂಗ್ ರನ್. ಓಕೆ. ಸೊ ಇಲ್ಲೂ ಇರುತ್ತೆ ಆ್ಯಂಡ್ ಇಲ್ಲೂ ಆಪ್ಷನ್ ಇದೆ. ಓಕೆ. ನೀವು ಶೆಡ್ಯೂಲ್ ಮಾಡಿದ್ರೆ ಸೊ ಬ್ಯಾಕ್ ಎಂಡಲ್ಲಿ ಇದು ಡನ್ನಿಂಗ್ದು ರನ್ ಆಗುತ್ತೆ. ಆಮೇಲೆ ಔಟ್ಪುಟ್ ಡಿವೈಸ್ ಬಂದ್ಬಿಟ್ಟು LP01 ನಿಮಗೆ ಸ್ಟ್ಯಾಂಡರ್ಡ್ ಡಿವೈಸ್ ಇದು LP01. ಓಕೆ. ಸೊ ಇದು ತೊಗೊಳ್ಳಿ, PDF ಅಲ್ಲಿ ಥ್ರೋ ಮಾಡುತ್ತೆ ಆ್ಯಂಡ್ ಕ್ಲಿಕ್ ಆನ್ ಕಂಟಿನ್ಯೂ. ಓಕೆ. ಸೊ ನಾನು ಯಾವುದು ಕಾನ್ಫಿಗರೇಷನ್ಸ್ ಏನು ಮಾಡಿಲ್ಲ, ಸೊ ಹಂಗಾಗಿ ನನಗೇನು ವರ್ಕ್ ಆಗಲ್ಲ. ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಯಾವ ಥರ ಮಾಡೋದು ಅಂತ. ಸ್ಟಾರ್ಟ್ ಇಮಿಡಿಯೇಟ್ಲಿ ಕೊಡಿ, ಡಿಸ್ಪ್ಯಾಚ್ ಕೊಡಿ. ಸೊ ಎಷ್ಟು ಕೊಟ್ಟರೆ ನಿಮಗೆ ಡನ್ನಿಂಗ್ ಇಲ್ಲಿ ವರ್ಕ್ ಆಗುತ್ತೆ, ರನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡನ್ನಿಂಗ್. ಸೊ ಇದಕ್ಕೆ ಸೊ ಶೆಡ್ಯೂಲ್ ಸಕ್ಸಸ್ಫುಲಿ ಶೆಡ್ಯೂಲ್ ಆಯಿತು. ಓಕೆ. ಬಟ್ ನಾನು ಕಸ್ಟಮರ್ ಯಾವುದು ಕ್ರಿಯೇಟ್ ಮಾಡಿಲ್ಲ, ಬಟ್ ಏನು ಬರಲ್ಲ ಅಲ್ಲಿ ಬ್ಯಾಚ್ ಇನ್ಪುಟ್ ರಿಸಲ್ಟಲ್ಲಿ. ಸೊ ಬೇಕು ಅಂತಂದರೆ ನೀವು ಬ್ಯಾಚ್ ಇನ್ಪುಟ್ ರಿಸಲ್ಟ್ ಕೂಡ ಚೆಕ್ ಮಾಡ್ಬೋದು. ಓಕೆ. ಸೊ FBL1 FBL1 SM35. ಸೊ SM35. ಸೊ ನಾನು ಇವಾಗ ಜಸ್ಟ್ ಮಾಡಿದ್ದಲ್ವಾ, 1 ಸೆಕೆಂಡ್. Zero 1 30 30 30.
ಶೆಡ್ಯೂಲ್ಡ್. ಓಕೆ, ಸಾರಿ, ಇದು ಶೆಡ್ಯೂಲ್ಡ್ ಆಗಿದೆ, ಬಟ್ ಝೀರೋ ನೋಟಿಸ್ ಗ್ರೇಟ್. ಅದೇ ಹೇಳಿದ್ದಾರೆ. ಸೊ ನಾನೇನು ಕಾನ್ಫಿಗರೇಷನ್ ಮಾಡಿಲ್ಲ, ಝೀರೋ ಡನ್ನಿಂಗ್ ನೋಟಿಸ್ ಏನು ಜನರೇಟ್ ಆಗಿಲ್ಲ. ಓಕೆ, ಸೊ ಅದು ತೋರಿಸ್ತಾ ಇದೆ ಇಲ್ಲಿ ಝೀರೋ. ಸೊ ಬಟ್ ಡನ್ನಿಂಗ್ ಏನಾದರೂ ವರ್ಕ್ ಆಗಿ ಸಕ್ಸಸ್ಫುಲ್ ಆದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಬ್ಯಾಚ್ ಇನ್ಪುಟ್ ಏನು ರನ್ ಮಾಡಿದ್ರೆ ಅದನ್ನು. ಸೊ ಆ ಬ್ಯಾಚ್ ಇನ್ಪುಟ್ನ SM35 ಒಂದ್ಸಲ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಕಾನ್ಫಿಗರೇಷನ್ಸ್ ಮಾಡೋದು. ಸೊ ಇದೆಲ್ಲ ಡೌಟ್ಸ್ ಇದೆಯಾ ನಿಮಗೆ? ಈಗ ಡನ್ನಿಂಗ್ ನನ್ನ ಪ್ರೊಸೀಜರ್ಸ್ ಎಕ್ಸ್ಪ್ಲೇನ್ ಮಾಡೋದಲ್ಲ ಅದರಲ್ಲಿ. ಅದೇ ಸೇಮ್ ಪ್ರೊಸೀಜರ್ ಒಂದ್ಸತಿ ನಾವು ಅಪ್ಲಿಕೇಬಲ್ ಮಾಡಿ ನೋಡ್ಬಿಟ್ಟು ಹೇಳ್ತೀವಿ. ಮಾಡಿ, ಸೇಮ್ ಮಾಡಿ. ಏನಾದ್ರು ಡೌಟ್ಸ್ ಬಂದರೆ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಾದ್ರು ಇಶ್ಯೂಸ್ ಬಂದರೆ ಎರರ್ ಬಂದರೆ ನಾನು ಪಿಂಗ್ ಮಾಡಿ, ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಕೂಡ ಇತ್ತು ಡನ್ನಿಂಗ್ ಪ್ರೊಸೀಜರ್ಸ್, ನಾನು ಚೆಕ್ ಮಾಡ್ಬಿಟ್ಟು ನಿಮಗೆ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ನೀವು ನೋಡಿಕೊಂಡು ರೆಫರ್ ಮಾಡಿಕೊಂಡು ಮಾಡ್ಬೋದು. ಓಕೆ, ಸೊ ಸ್ಟಿಲ್ ಏನಾದರೂ ಇಶ್ಯೂ ಇದ್ದರೆ ನನ್ನ ಜೊತೆ ಕನೆಕ್ಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಓಕೆ, ಸೊ ಡನ್ನಿಂಗ್ ಆಯ್ತಲ್ವಾ? ಸೊ ಕಂಟ್ರೋಲಿಂಗ್ದು ಇಂಟರ್ನಲ್ ಆರ್ಡರ್ದು ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೆ. 1 ಸೆಕೆಂಡ್, ಲೆಟ್ ಮೀ ಓಪನ್ ಇಂಟರ್ನಲ್ ಆರ್ಡರ್. KS01 ಅಲ್ವಾ? ಸಾರಿ, ಕಾನ್ಸೆಪ್ಟ್ KO0. ಎಸ್. ಸೊ KO01ಅಲ್ಲಿ ಸೊ ಕಂಟ್ರೋಲಿಂಗ್ ಏರಿಯಾ ಹಾಕ್ಬಿಟ್ಟು ಸೊ ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಮಾಡೋದು ಹೇಳ್ತಾ ಇದ್ದೀನಿ, ಪ್ರೊಸೀಜರ್ಸ್ ಇದು. ಓಕೆ, ಸೊ ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡಬೇಕು. ಸೊ ಆರ್ಡರ್ ಟೈಪ್ ಬಂದ್ಬಿಟ್ಟು ಸೊ ನಿಮಗೆ ಸ್ಟ್ಯಾಂಡರ್ಡ್ ಆರ್ಡರ್ ಟೈಪ್ ಇರುತ್ತೆ ಇಂಟರ್ನಲ್ ಆರ್ಡರ್ಸ್ಗೆ. ಸೊ ನಿಮಗೆ ಯಾವ್ದು ಬೇಕೋ ಅದು ಇಂಟರ್ನಲ್ ಆರ್ಡರ್ ಟೈಪ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಲೆಟ್ ಮಿ ಟೇಕ್ ಸೊ ಬಿಕಾಸ್ ನಿಮಗೆ 2 ಥರ ಇಂಟರ್ನಲ್ ಆರ್ಡರ್ ಬರುತ್ತೆ. ಒಂದು ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್, ಇನ್ನೊಂದು ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ ಇದೆ. ಓಕೆ, ಸೊ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ. ಸೊ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್ಗೂ ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ಗೂ ಏನು ಡಿಫ್ರೆನ್ಸ್ ಅಂತ. ಸೊ ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ ಬಂದ್ಬಿಟ್ಟು ಜಸ್ಟ್ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ನಾವು ಅದು ಪೋಸ್ಟಿಂಗ್ಸ್ ರಿಯಲ್ ಟೈಮ್ ಅಕೌಂಟಿಂಗ್ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ. ಸೊ ಜಸ್ಟ್ ಫಾರ್ ದ ಪೋಸ್ಟಿಂಗ್ ಪರ್ಪಸ್ ಏನು ಮಾಡ್ತೀವಿ, ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್ ಥ್ರೂ ಸೊ ಏನಾದ್ರು ಕಾಸ್ಟ್ ಇದ್ದರೆ ಸೆಟಲ್ ಮಾಡಿಬಿಟ್ಟು ಜಸ್ಟ್ ರೆಕಾರ್ಡಿಂಗ್ ಪರ್ಪಸ್ಗೆ ಮೇಂಟೈನ್ ಮಾಡ್ತೀವಿ. ಬಟ್ ನಿಮಗೆ ಮೇನ್ ಇಂಟರ್ನಲ್ ಆರ್ಡರ್ ಅಂತ ಬರುತ್ತೆ. ಸೊ ಎಕ್ಸೆಪ್ಟ್ ಈ ಸ್ಟ್ಯಾಟಿಕಲ್ ಇಂಟರ್ನಲ್ ಆರ್ಡರ್, ಸೊ ಅದನ್ನ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್ ಅಂತ ಕರಿತೀವಿ. ಸೊ ಆ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ನಾವು ಏನಾದರೂ ಒಂದು ಕಾಸ್ಟ್ ಬುಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ತೊಗೊತೀನಿ. ಓಕೆ, ಕಾಸ್ಟ್ ಬುಕ್ ಮಾಡಿದ್ರೆ ಸೊ ಆ ಕಾಸ್ಟು ರಿಸೀವರ್ಗೆ ಸೆಟಲ್ ಆಗುತ್ತೆ. ಸೊ ಅದು ಅಕೌಂಟಿಂಗ್ ಇಂಟ್ರೆಸ್ಟ್ ಕೂಡ ಟ್ರಿಗರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೋಡಿ, ಒಂದು ಟೆಸ್ಟಿಂಗ್ ಪರ್ಪಸ್ ಅಂತ. ಟೆಸ್ಟಿಂಗ್. ಓಕೆ, ಸೊ ಇಲ್ಲಿ ನಿಮಗೆ ಸೊ ಇಲ್ಲೆಲ್ಲ ಡೀಟೇಲ್ಸ್ನ ಮೇಂಟೈನ್ ಮಾಡಬೇಕು. ಸೊ ನೀವು ಯಾವ್ಯಾವುದು ಪ್ರಾಫಿಟ್ ಸೆಂಟರ್ಸಿಗೆ ಮಾಡ್ತಿದ್ದೀರಾ ಪರ್ಟಿಕ್ಯುಲರ್ಲಿ, ಸೊ ಆ ಪ್ರಾಫಿಟ್ ಸೆಂಟರ್, ಸೊ ರೆಸ್ಪಾನ್ಸಿಬಲ್ ಪರ್ಸನ್, ಸೊ ಇವೆಲ್ಲ ಡೀಟೇಲ್ಸ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಅದು ಮೇಂಟೈನ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಕಂಟ್ರೋಲ್ ಡೇಟಾದಲ್ಲಿ ಸೊ ಇದು ನಾವು ಕ್ರಿಯೇಟೆಡ್ ಸ್ಟೇಟಸಲ್ಲಿ ಇದೆ ಇವಾಗ. ಓಕೆ, ಸೊ ಇದನ್ನ ನೀವು ಇವಾಗ ಫಸ್ಟ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಸೊ ರಿಲೀಸ್ ಮಾಡಬೇಕಾದ್ರೆ ರಿಲೀಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ನೀವು ಟೆಂಪ್ರವರಿ ರೀಸೆಟ್ ಮಾಡೋದಾದ್ರೆ ಇಲ್ಲಿ ರೀಸೆಟ್ ಮಾಡ್ಬೋದು, ಆ್ಯಂಡ್ ಟೆಂಪ್ರವರಿ ಕ್ಲೋಸ್ ಮಾಡೋದಿದ್ರು ಸೊ ಮಾಡ್ಬೋದು. ಓಕೆ, ಸೊ ಆ್ಯಂಡ್ ಇಲ್ಲಿ ನಿಮಗೆ ಪೀರಿಯಡ್ ಎಂಡ್ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್, ಸೊ ರಿಸಲ್ಟ್ ಅನಾಲಿಸಿಸ್ ಕೀನ ನೀವು ಡಿಫೈನ್ ಮಾಡಿದರೆ ಸಿಸ್ಟಮಲ್ಲಿ, ಸೊ ಅದನ್ನ ಇಲ್ಲಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಸೆಟ್ಲ್ಮೆಂಟು ಆನ್ ಒನ್ ರಿಸೀವರ್ ಅಂತ. ಸೊ ಇಲ್ಲಿ ನಿಮಗೆ ಕಾಸ್ಟ್ ಸೆಂಟರ್ಗೆ ಸೆಟಲ್ ಆಗಬೇಕಾ, GLಗೆ ಸೆಟಲ್ ಆಗಬೇಕಾ, ಸೊ ಯಾವ್ದಾದ್ರು ಕಾಸ್ಟ್ ಎಲಿಮೆಂಟ್ನ ನೀವು ಡಿಫೈನ್ ಮಾಡಿದರೆ ಸೊ ಆ ಕಾಸ್ಟ್ ಎಲಿಮೆಂಟ್ನ ಇಲ್ಲಿ ಅಸೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ಕಾಸ್ಟ್ ಎಲಿಮೆಂಟ್ ಆ GL ಅಕೌಂಟ್ನ ಅಸೈನ್ ಮಾಡಿದ್ರೆ ಸೊ ಅವಾಗ ಏನಾಗುತ್ತೆ, ಸೊ ಒಂದು GL ಒಂದು ನಿಮಗೆ ಒಂದು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಇದೆಲ್ಲ ಡೀಟೇಲ್ಸ್ ಬಿಡಿ, ಸೊ ಇದಾದರೂ ನಿಮಗೆ ರಿಕ್ವೈರ್ಮೆಂಟ್ ಇಲ್ಲ, ಜನರಲ್ ಡೇಟಾ ಅಷ್ಟೇನಿದು. ಓಕೆ, ಸೊ ಜನರಲ್ ಡೇಟಾ. ಸೊ ಇವಾಗ ನಾನು ಐ ವಿಲ್ ಟ್ರೈ ಟು ಸೇವ್ ಇಟ್. ಓಕೆ, ಸೊ ನೋ ಪ್ರಾಫಿಟ್ ಸೆಂಟರ್ ಎಂಟರ್. ಸೊ ಪ್ರಾಫಿಟ್ ಸೆಂಟರ್ನ ಎಂಟರ್ ಮಾಡಿಲ್ಲ. 1 ಸೆಕೆಂಡ್, ಲೆಟ್ ಮಿ ಎಂಟರ್ ಪ್ರಾಫಿಟ್ ಸೆಂಟರ್ 1010 ಅಲ್ವಾ? ಓಕೆ, ಸೊ 1010. ಸೊ ಜಸ್ಟ್ ನಾನು ಏನು ರಿಸೀವರ್ ಡೀಟೇಲ್ಸ್ ಏನೂ ಹಾಕಿಲ್ಲ, ಜಸ್ಟ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಒಂದು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಆಯಿತು. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಯು ಕ್ಯಾನ್ ಡಿಸ್ಪ್ಲೇ ದ ಇಂಟರ್ನಲ್ ಆರ್ಡರ್. ಓಕೆ, ಸೊ ಇವಾಗ ಇಂಟರ್ನಲ್ ಆರ್ಡರ್ ನಮಗೆ ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಇದಕ್ಕೆ ಯಾವುದೋ ನಾನು ರಿಸೀವರ್ ಏನು ಮೇಂಟೈನ್ ಮಾಡಿಲ್ಲ. ಬಟ್ ನೀವು ಏನಾದ್ರು ಒಂದು ಕಾಸ್ಟ್, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಪೋಸ್ಟಿಂಗ್ಸ್ ಮಾಡ್ತೀನಿ, ತೋರಿಸ್ಬಿಡ್ತೀನಿ ಪೋಸ್ಟಿಂಗ್ಸ್. ಸೊ FB50, ಸೊ FB50 ಪೋಸ್ಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡಾಕ್ಯುಮೆಂಟೆಡ್ ಓಕೆ, ಸೊ ಪೋಸ್ಟಿಂಗ್ ಪೀರಿಯಡ್ ಓಪನ್ ಮಾಡಿದ್ವಾ ಇಲ್ವಾ ಐಡಿಯಾ ಇಲ್ಲ. ಯಾವ GL ಇದು? 601 ಅಸೆಟ್ ಕ್ಲಿಯರಿಂಗ್ ಇಲ್ಲ ಬೇಡ. ಎಕ್ಸ್ಪೆನ್ಸಸ್ GL ಯಾವುದು ನೆನಪಿದೆಯಾ ಯಾರಿಗಾದ್ರು? ಎಕ್ಸ್ಪೆನ್ಸಸ್, ಎಸ್, ವೆಹಿಕಲ್ ಇಂಟ್ರೆಸ್ಟ್, ಎಲೆಕ್ಟ್ರಿಸಿಟಿ ಅಲ್ವಾ? ಐ ವಿಲ್ ಗೋ ಟು ಎಲೆಕ್ಟ್ರಿಸಿಟಿ ಚಾರ್ಜಸ್. ವೆರ್ ಇಟ್ ಇಸ್?
Where is electricity? Okay, rent ತಗೊಂಡ್ಬಿಡ್ತೀನಿ ಬಿಡಿ. So rent. Okay. So debit. Sorry. Debit and ಬ್ಯಾಂಕ್ ಜೇಲ್ ಅಲ್ವಾ ಇದು? ಅಲ್ಲ. ಸೊ ಬ್ಯಾಂಕ್ ಜೇಲ್ ಯಾವ ಸೀರೀಸು? 3 series. Okay, so bank. So it will be credit. For example, 500 rupees. 50,000. Okay, 50,000. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಕಾಸ್ಟ್ ಬುಕ್ ಮಾಡ್ತಾ ಇದೀವಿ ಅಂದ ತಕ್ಷಣ ಒಂದು ಕಾಸ್ಟ್ ಸೆಂಟರ್ ಹಾಕ್ತೀವಿ, ರೈಟ್? ಸೊ 1010 ಸಮಥಿಂಗ್ ಕಾಸ್ಟ್ ಸೆಂಟರ್ ಆ್ಯಂಡ್ ಪ್ರಾಫಿಟ್ ಸೆಂಟರ್ ಹಾಕ್ತೀವಲ್ವಾ? ಪ್ರಾಫಿಟ್ ಸೆಂಟರ್ 1010, ರೈಟ್? ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಇಂಟರ್ನಲ್ ಆರ್ಡರ್ ಸೆಟಲ್ ಮಾಡೋದಾದ್ರೆ ಇಲ್ಲೊಂದು ಕಾಸ್ಟ್ ಆಬ್ಜೆಕ್ಟ್ ಆಪ್ಷನ್ ಇರುತ್ತೆ ನಿಮಗೆ. ಆರ್ಡರ್ ಆರ್ ಇಂಟರ್ನಲ್ ಆರ್ಡರ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಸೊ ಅದನ್ನು ಅಸೈನ್ ಮಾಡಬೇಕಿಲ್ಲಿ. ವಾಟ್ ಇಸ್ ದಿಸ್? ಸರ್ವಿಸ್ ಲೆವೆಲ್, ಬಿಲ್ಡಿಂಗ್, ಬಿಸ್ನೆಸ್ ಫಂಕ್ಷನ್ ಏರಿಯಾ, ಮೆಟೀರಿಯಲ್, ಆಕ್ಟಿವಿಟಿ ಟೈಪ್, ಕ್ವಾಂಟಿಟಿ, ಕಾಸ್ಟ್ ಆಬ್ಜೆಕ್ಟ್. ಓಕೆ, ಸೊ ಕಾಸ್ಟ್ ಆಬ್ಜೆಕ್ಟಲ್ಲಿ ಸೊ ನೀವು ಇಂಟರ್ನಲ್ ಆರ್ಡರ್ನ ಹಾಕಿ, ಕಾಪಿ ದಿಸ್ ಅಂಡ್ ಪೇಸ್ಟ್ ಇಟ್. ಆರ್ಡರ್ ಆರ್ ಕಾಸ್ಟ್ ಆಬ್ಜೆಕ್ಟ್ ಎರಡರಲ್ಲಿ ಒಂದಿರುತ್ತೆ ನಿಮಗೆ ಆಪ್ಷನ್. ಓಕೆ, ಲೆಟ್ ಮಿ ಟ್ರೈ ಟು ಸ್ಟಿಮ್ಯುಲೇಟ್. ಓಕೆ, ಓಕೆ, ಸೊ ಆರ್ಡರ್ ಅಂತ ಒಂದು ಆಪ್ಷನ್ ಬೇಕಂಗಿದ್ರೆ ಓಕೆ ಇಲ್ಲೇ ಇದೆ. ಸೊ ಲೆಟ್ ಮಿ ಪೇಸ್ಟ್ ಹಿಯರ್, ದೆನ್ ಐ ವಿಲ್ ರಿಮೂವ್ ಫ್ರಮ್ ದಟ್ ಲಾಸ್ಟ್ ಆಬ್ಜೆಕ್ಟ್. ಸೊ ಆರ್ಡರ್ ಅಂತ ಆಪ್ಷನ್ ಇರೋದೆ, ನಾನು ಇಲ್ಲ ಅಂದ್ಕೊಂಡೆ. ಇದು ಎಕ್ಸಿಕ್ಯೂಟ್. ಓಕೆ, ಸೊ ಆರ್ಡರ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಬೇಕು. ಸೊ ಲೆಟ್ ಮೀ ಮೇಂಟೈನ್. You assign the order in the account to the order management is not activated in the controlling area for the year of 2025. Okay, so close this. ಸೊ ನಾವು ಓಕೆ ಕೆಪಿ ಮಾಡಿದ್ವಿ ಕಂಟ್ರೋಲಿಂಗ್ ಏರಿಯಾಗೆ, ಬಟ್ ಸ್ಟಿಲ್ ಎರರ್ ತೋರಿಸ್ತಾ ಇದೆ. ಲೆಟ್ ಮೀ ಚೆಕ್ ದ ಇಂಟರ್ನಲ್ ಆರ್ಡರ್. else I will go to direct to ಓಕೆ ಕೆಪಿ. ಸೊ ಇದು ಕಂಟ್ರೋಲಿಂಗ್ ಏರಿಯಾ ಇದರಲ್ಲಿ ಮೇಂಟೈನ್ ಮಾಡಬೇಕು. ಓಕೆ, ಲೆಟ್ ಮೀ ಚೆಕ್ TATM ಅಲ್ಲ, TATM, select, activate the components and order. Cost object is there, sales order, activity type. Okay, order management ಇದೆ. ಸೊ ಇದನ್ನು ಆ್ಯಕ್ಟಿವ್ ಮಾಡಬೇಕು. ಓಕೆ, ಸೊ ಆ್ಯಕ್ಟಿವ್ ದಿಸ್ ಆ್ಯಂಡ್ ಸ್ಟೇಟಸ್. ಓಕೆ, ಫೈನ್. ಓಕೆ, ಸೊ ಸೇವ್ ಆಯಿತು. ಸೊ ಇಲ್ಲಿ ನಾವು ಆ್ಯಕ್ಟಿವ್ ಮಾಡಿಲ್ಲ, ಸೊ ಅದಕ್ಕೆ ನಮಗೆ ಎರರ್ ಬರ್ತಾ ಇದ್ದು. ನಾವು ವಿಲ್ ಗೋ ಬ್ಯಾಕ್ and I will try to stimulate. I think I have to go back and come. Let me try. Yes. Yes, so I'll be 50 again. So date and reference number, text. Okay. And GL account. So what is the GL account? 408. So next debit. So next cost center
order number, profit center. Okay, so next, so profit center you can enter, and amount, so credit, so outgoing bank. Okay, now try to simulate, enter. System status created is active. Okay, so control data, and I will try to release and save it. Okay, so now I will try, enter, enter. ಎಸ್ ಓಕೆ ಸೊ ಇವಾಗ ಪೋಸ್ಟ್ ಆಯಿತು, ಸ್ಟಿಮ್ಯುಲೇಟ್ ಆಯಿತು. ಸೊ ವಿ ಹ್ಯಾವ್ ಟು ಪೋಸ್ಟ್. ಸೊ ನೀವು ಪೋಸ್ಟ್ ಮಾಡಿದ್ರಿ ಅಂತಂದರೆ ಸೊ ಅದು ನೀವು ಕಾಸ್ಟ್ ಆ ಆಬ್ಜೆಕ್ಟಲ್ಲೂ ಬುಕ್ ಆಗಿರುತ್ತೆ. ಓಕೆ, ಸೊ ಆಬ್ಜೆಕ್ಟ್ ಅಂಡರಲ್ಲಿ ಕೂಡ ಸೇವ್ ಆಗಿರುತ್ತೆ. ನಾವು ಹೆಂಗೆ ಇವಾಗ ಕಾಸ್ಟ್ ಸೆಂಟರ್ಸ್, ಪ್ರಾಫಿಟ್ ಸೆಂಟರ್ಸ್ ಎಲ್ಲ ಹಾಕಿದ್ವಲ್ಲ, ಸೇಮ್ ಅದೇ ಥರ ಇಂಟರ್ನಲ್ ಆರ್ಡರ್ ಅಂಡರಲ್ಲೂ ಸೇವ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಪೋಸ್ಟ್ ಆಯಿತು. ವಾಂಟ್ ಡಿಸ್ಪ್ಲೇ, ಯು ಕ್ಯಾನ್ ಡಿಸ್ಪ್ಲೇ ದ ಡಾಕ್ಯುಮೆಂಟ್. ಓಕೆ, ಸೊ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಯಿತು. ಜನರಲ್ ಲೆಡ್ಜರ್ ವ್ಯೂ, ಸಮ್ ಪೋಸ್ಟಿಂಗ್ಸ್. ಓಕೆ, ಸೊ ಇದರಲ್ಲಿ ನೀವು ಹೆಡರ್ ಡಿಸ್ಪ್ಲೇಗೆ ಹೋದರೆ ನೀವು ಏನೇನು ಡೀಟೇಲ್ಸ್ ಎಂಟ್ರ್ ಮಾಡಿದ್ದೀರಾ, ಯಾರ್ಯಾರು ಮಾಡಿದ್ದಾರೆ, ಸೊ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಆ್ಯಂಡ್ ಈ ಕಾಸ್ಟ್ ಆಬ್ಜೆಕ್ಟು ಇದರಲ್ಲಿ ಇವಾಗ ಅಮೌಂಟು ಈಜಿಗೆ ರೆಕಾರ್ಡ್ ಆಗಿರುತ್ತೆ. ಸೊ ಲೇಟರ್ ನೀವೇನು ಮಾಡಬೇಕು ಗೊತ್ತಾ, ಸೊ ಇವಾಗ ಕ್ರಿಯೇಟ್ ಮಾಡಬೇಕು. ಐ ಮೀನ್ ಒಂದು ತೋರಿಸ್ತೀವಿ. ಸೊ ಇವಾಗ ನಾವು ಇಂಟರ್ನಲ್ ಡೇಟಾ ಕ್ರಿಯೇಟ್ ಮಾಡಿದ್ವಿ, ಅದ್ರ ಅಂಡರಲ್ಲಿ ಒಂದು ಕಾಸ್ಟ್ ಬುಕ್ ಮಾಡಿದ್ದೀವಿ. ಓಕೆ, ಸೊ ಇದನ್ನು ನೀವು ಸೆಟಲ್ ಮಾಡಬೇಕು. KO88 ಅಂತ ಟಿ ಕೋಡ್. ಓಕೆ, ಸೊ KO88ಗೆ ಹೋಗಿ. ಓಕೆ, ಸೊ KO88ಅಲ್ಲಿ ಸೊ ಇಲ್ಲಿ ನಾವು ಇಂಟರ್ನಲ್ ಡೇಟಾನ ಸೆಟಲ್ ಮಾಡಬೇಕು. ಓಕೆ, ಸೆಟಲ್ಮೆಂಟ್ ಪೀರಿಯಡ್. ಸೊ ಇದು ಯಾವ ಪೀರಿಯಡು, ಸೊ ಇದು ನಮಗೆ ಸೊ 11th ಪೀರಿಯಡ್ ಅಲ್ಲ, ಸೊ 10th ಪೀರಿಯಡ್, ಜಾನ್, ಫೆಬ್, ಮಾರ್ಚ್, 10. ಓಕೆ, ಸೊ 10th ಪೀರಿಯಡ್. ಸೊ 10th ಪೀರಿಯಡ್ ಓಪನ್ ಇಲ್ಲ, 25ಅಲ್ಲಿ 10th ಪೀರಿಯಡ್ ಓಪನ್ ಇಲ್ಲ. ಓಕೆ, 10th ಅಂತ ಕೊಡ್ತೀನಿ ನಾನು. ಸೊ ಎಂಟರ್. ಸೊ ಐ ವಿಲ್ ಟ್ರೈ ಟು ಎಕ್ಸಿಕ್ಯೂಟ್ ಇನ್ ಟೆಸ್ಟ್ ರನ್ ಫಸ್ಟ್. ಓಕೆ, ಸೊ ಎಕ್ಸಿಕ್ಯೂಟ್. ನಾನು ರಿಸೀವರ್ ಹಾಕಿಲ್ಲ, ಸೊ ಅದೇ ಯಾರು ತೋರಿಸುತ್ತೆ ಇದು. ಸಿ ಸೆಟಲ್ಮೆಂಟ್ ರೂಲ್ ಫಾರ್ ದ ಸಿಂಟರ್. ಸೊ ನಾನು ಸೆಟಲ್ಮೆಂಟ್ ರೂಲಲ್ಲಿ ರಿಸೀವರ್ನ ಮೇಂಟೈನ್ ಮಾಡಿಲ್ಲ, ಸೊ ಅದೇ ಯಾರು ತೋರಿಸುತ್ತೆ 100%. ಸೊ ಇವಾಗ ರಿಸೀವರ್ನ ಮೇಂಟೈನ್ ಮಾಡು. ಸೊ ಇವಾಗ ಚೇಂಜ್ಗೆ ಹೋಗಿ, ಸೊ ಇಲ್ಲಿ ಸೆಟಲ್ಮೆಂಟ್ ರೂಲ್, ಸಾರಿ, KO02 ಚೇಂಜ್. ಓಕೆ, ಚೇಂಜ್, ಎಂಟರ್, ಸೆಟಲ್ಮೆಂಟ್ ರೂಲ್. ಸೊ ಈ ಸೆಟಲ್ಮೆಂಟ್ ರೂಲಲ್ಲಿ ಸೊ ನಾವಿಲ್ಲಿ ಕ್ಯಾಟಗರಿ ಹಾಕ್ಬಿಟ್ಟು ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ, ಲೈಕ್ ಕಾಸ್ಟ್ ಸೆಂಟರ್ಸಾ ಅಥವಾ ಆರ್ಡರಾ, ಯಾವುದಕ್ಕೆ ಸೆಟ್ಲ್ ಮಾಡಬೇಕು ಅಂತ. ಸೊ ಕಾಸ್ಟ್ ಎಲಿಮೆಂಟಾ, ಸೊ ಯಾವುದಕ್ಕೆ ಸೆಟ್ಲ್ ಮಾಡಬೇಕು, WBS ಕಾ, ಸೊ ಈ ಥರ ಇರುತ್ತೆ. ಈ ಅಂದರೆ ಈ ಆರ್ಡರ್ಲಿ ಬುಕ್ ಆಗಿರೋ ಕಾಸ್ಟ್ನ. ಓಕೆ, ಸೊ WBS ಅಂದರೆ ನಿಮಗೆ ವರ್ಕ್ ಬೆಂಚ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಸೊ ದಟ್ ಇಸ್ ಒಂದು PS ಟೀಮ್. ಓಕೆ, PS ಅಂದರೆ ಪ್ರಾಜೆಕ್ಟ್ ಸಿಸ್ಟಮ್ ಅಂತ ಟೀಮ್ ಇರುತ್ತೆ. ಸೊ ಆ ಟೀಮ್ ಅವರು WBSನ ಕ್ರಿಯೇಟ್ ಮಾಡ್ತಾರೆ. ಸೊ ಆ WBS ಅಲ್ಲಿ ಅವರು ಕಾಸ್ಟ್ನ ಬುಕ್ ಮಾಡಬೇಕು ಅಂದರೆ ಸೊ ಅವಾಗ ರಿಸೀವರಲ್ಲಿ WBSನ ಹಾಕ್ತಾರೆ. ಓಕೆ, ಸೊ ಅಂಡ್ ಯಾವ ಥರ ಮೇಂಟೆನೆನ್ಸ್ ಆರ್ಡರ್ ಅಥವಾ ಅದರ್ ಆರ್ಡರ್ಸ್ ಬೇಕು ಅಂದರೆ ಆರ್ಡರ್ಸ್, ಆ್ಯಂಡ್ ಕಾಸ್ಟ್ ಬೇಕು ಅಂದರೆ ಕಾಸ್ಟ್. ಓಕೆ, ಇಲ್ಲಿ ನಾವು ರಿಸೀವರ್ನ ಮೇಂಟೈನ್ ಮಾಡಬೇಕು ಇವಾಗ. ಸೊ ಕಾಸ್ಟ್ ಸೆಂಟರ್ ಹಾಕಿದ್ದೀನಲ್ವಾ, ಸೊ ಯಾವ ಕಾಸ್ಟ್ ಸೆಂಟರ್ ಅಂತ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ನ ಸೆಟಲ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 100% ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ 100%ನ ನಾವು ಸೆಟಲ್ ಮಾಡ್ತಾ ಇದ್ದೀವಿ. So click on enter and try to save this. ಓಕೆ, ಸೊ ಸೇವ್ ಆಯಿತು. ಸೊ ನಾವು ಇವಾಗ I will go to the settlement. Now again I will click on execute. So maintain source allocation structure in A1. Okay, source allocation structure. Let me check. In settlement rule, source allocation structure, source. Let me check this one.
I think we have to maintain one allocation structure also. I think we have maintained one allocation structure. Let me check. Okay, supplement allocation structure. Enter. ಸೋರ್ಸ್ ಎಲ್ಲ ಅಸೈನ್ ಮಾಡಬೇಕು, ಕಾಸ್ಟ್ ಎಲಿಮೆಂಟ್ ಡಿಫೈನ್ ಮಾಡಿ, ಬಟ್ ಜಸ್ಟ್ ಒಂದ್ಸಲ ಸೆಟ್ಲ್ಮೆಂಟ್ ಮಾಡಬೇಕು ತೋರ್ಸೋಣ ಅಂತ ಅಷ್ಟೇ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ಗೊತ್ತಾ, ನಾವು ಆ್ಯಕ್ಚುಲಿ ಏನಂದರೆ, ಸೊ ಇವಾಗ ಅಲೋಕೇಶನ್ ಸ್ಟ್ರಕ್ಚರ್ ಎರರ್ ಬರ್ತಿದೆ ನಿಮಗೆ. ಸೊ ಅಲೋಕೇಶನ್ ಸ್ಟ್ರಕ್ಚರ್ ಎರರ್ ಏನು ಮಾಡಬೇಕು ಅಂದರೆ, ಒಂದು ಅಲೋಕೇಶನ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಬೇಕು. ಸೊ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ. ಸೊ ಅದಕ್ಕೆ ಅಗೇನ್ ಕಾಸ್ಟ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡಬೇಕು. ಕಾಸ್ಟ್ ಎಲಿಮೆಂಟ್ಸ್ ಅಂದರೆ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಅಂತ FS00 ಮಾಡ್ತೀವಿ ನೋಡಿ. ಸೊ FS00 ನೀವು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ನ ಕ್ರಿಯೇಟ್ ಮಾಡಿದ್ರೆ, ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. ಸೊ FS00. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ನೋಡಿ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಇದೆಯಲ್ಲ. ಸೊ ಇಲ್ಲಿ ನಾನು ಜಸ್ಟ್ ಡಿಪ್ರಿಷಿಯೇಷನ್ ಮಾತ್ರ ಮೇಂಟೈನ್ ಮಾಡಿದ್ದೀನಿ. ಸೊ ಈ ಥರ ನೀವು ಕಾಸ್ಟ್ ಸೆಟ್ಲ್ಮೆಂಟ್ಗೆ ನೀವು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ನ ಡಿಫೈನ್ ಮಾಡಿ. ಸೊ ಆ ಕಾಸ್ಟ್ ಎಲಿಮೆಂಟ್ನ ಇಲ್ಲಿ ಅಲೋಕೇಶನ್ ಸ್ಟ್ರಕ್ಚರ್ ವೆರೈಟೀಸ್. ಸೊ ಇಲ್ಲಿ ಅಲೋಕೇಶನ್ ಸ್ಟ್ರಕ್ಚರಲ್ಲಿ ಒಂದು ಅಲೋಕೇಶನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಅಲೋಕೇಶನ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಬೇಕು. ಸೊ A1 ಅನ್ನೋದು ಇದು ಸ್ಟ್ಯಾಂಡರ್ಡ್ ಅಲೋಕೇಶನ್ ಸ್ಟ್ರಕ್ಚರ್. ಸೊ ಇದು ರೆಂಡರಲ್ಲಿ ಅಸೈನ್ಮೆಂಟ್ ಸೋರ್ಸ್ಗೆ ಹೋಗಿ, ಸೊ ಅಗೇನ್ ನಿಮಗೆ ಇಲ್ಲಿ ಅಸೈನ್ಮೆಂಟ್ಸಲ್ಲಿ ಸೊ ಪರ್ಸನಲ್ ಕಾಸ್ಟ್ ಆರ್ ರಾ ಸರ್ವಿಸ್ ಆ್ಯಂಡ್ ಅದರ್ ಕಾಸ್ಟ್ ಆರ್ ಸೆಕೆಂಡರಿ ಕಾಸ್ಟ್ ಅಂತ ಇರುತ್ತೆ. ಸೊ ಸೆಕೆಂಡರಿ ಕಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಕೆಂಡರಿ ಕಾಸ್ಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸೋರ್ಸ್ನ ಎಂಟರ್ ಮಾಡಿ. ಸೊ ಇಲ್ಲಿ ಸೋರ್ಸಲ್ಲಿ ಫ್ರಮ್ ವಿಚ್ ಕಾಸ್ಟ್ ಎಲಿಮೆಂಟ್ ಅಂದರೆ ಇಲ್ಲಿ ನೀವು ಏನು GLನ ಕ್ರಿಯೇಟ್ ಮಾಡ್ತೀರಲ್ಲ. ಸೊ ಇಲ್ಲಿ ಏನು GLನ ಕ್ರಿಯೇಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಡಿಪ್ರಿಷಿಯೇಷನ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಕಂಟ್ರೋಲ್ ಡೇಟಾದಲ್ಲಿ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ನಾನು ಇಂಟರ್ನಲ್ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಬಂದ್ಬಿಟ್ಟು ಇಂಟರ್ನಲ್ ಸೆಟ್ಲ್ಮೆಂಟ್ ಅಂತ ಹಾಕಿದ್ದೀನಿ ಆ್ಯಂಡ್ ಶಾರ್ಟ್ ಕೀ ಅಸೆಟ್ ನಂಬರ್ ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ಗೆ ಒಂದು ಆಪ್ಷನ್ ಇದೆ. ಸೊ ದಟ್ ಈಸ್ ಇಂಟರ್ನಲ್ ಆರ್ಡರ್ ಸಮಥಿಂಗ್. ಓಕೆ, ಸೊ ಇಂಟರ್ನಲ್ ಆ್ಯಕ್ಟಿವಿಟಿ ಅಲೋಕೇಶನ್ಸ್ ಇದೆಯಲ್ಲ, ಸೊ ಇದನ್ನು ಮೇಂಟೈನ್ ಮಾಡಿ. ಓಕೆ, ಸೊ ಇದನ್ನು ಮೇಂಟೈನ್ ಮಾಡಿ. ಆರ್ ಯು ಕ್ಯಾನ್ ಮೇಂಟೈನ್ ದ ರಿಪೋರ್ಟಿಂಗ್ ಕಾಸ್ಟ್ ಎಲಿಮೆಂಟ್ ಫಾರ್ ಕೋಪಾ. ಓಕೆ, ಸೊ ಇದನ್ನು ಮೇಂಟೈನ್ ಮಾಡಿ. ಸೊ ಅಥವಾ ನೀವು 21 ಇಂಟರ್ನಲ್ ಸೆಟ್ಲ್ಮೆಂಟೇ ಮೇಂಟೈನ್ ಮಾಡಿ. ಸೊ ಆ GLನ, ಸೊ ಆ GL ಅಕೌಂಟ್ಸ್ನ ಇಲ್ಲಿ ಮೇಂಟೈನ್ ಮಾಡಬೇಕು, ಯಾವ ರೇಂಜಿಂದ ಯಾವ ರೇಂಜ್ಗೆ ಅಂತ. ಓಕೆ,
ಸೊ ಅದನ್ನು ಮೇಂಟೈನ್ ಮಾಡಿ ನೀವು ಸೇವ್ ಮಾಡಿ. ಸೊ ಅಗೇನ್ ನೀವು ಅಸೆಸ್ಮೆಂಟ್ ಕಾಸ್ಟ್ ಎಲಿಮೆಂಟಲ್ಲಿ ನೀವು ಪರ್ಟಿಕ್ಯುಲರ್ ಯಾವ್ದಾದ್ರು ಕಾಸ್ಟ್ ಎಲಿಮೆಂಟ್ಸ್ನ ಇಲ್ಲಿ ಮೇಂಟೈನ್ ಮಾಡೋಂಗಿದ್ರೆ ಅದನ್ನ ಅಸೆಸ್ಮೆಂಟ್ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಸೆಟ್ಲ್ಮೆಂಟ್ಗೆ ಸೊ ನಾವು ಸೆಟ್ಲ್ಮೆಂಟ್ನಲ್ಲಿ ರಿಸೀವರ್ ಕ್ಯಾಟಗರೀಸಲ್ಲಿ ಮೇಂಟೈನ್ ಮಾಡ್ತೀವೋ ಆ ಕಾಸ್ಟ್ ಎಲಿಮೆಂಟ್ನ ಇಲ್ಲಿ ಮೇಂಟೈನ್ ಮಾಡಿಬಿಟ್ಟು ಅದಕ್ಕೆ ಸೆಟಲ್ ಮಾಡಬೇಕು ಕಾಸ್ಟ್. ಸೊ ಅದಕ್ಕೆ ನೀವು ಸೆಟಲ್ ಮಾಡಿದ್ರೆ ಕಾಸ್ಟು ಆಟೋಮೆಟಿಕ್ಕಾಗಿ ಆ ಕಾಸ್ಟ್ ಬಂದ್ಬಿಟ್ಟು ಕಾಸ್ಟ್ ಎಲಿಮೆಂಟ್ ಅಂದರೆ ಜಿ ಎಲ್ ಅಕೌಂಟ್ ಎಗೇನೆಸ್ಟ್ ಟ್ರಿಗರ್ ಆಗುತ್ತೆ. ಸೊ ಇದು ಓವರ್ ಆಲ್ ಪ್ರೋಸೆಸ್ ಇಂಟರ್ನಲ್ ಆರ್ಡರ್ದು. ಓಕೆ, ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಯಾವ ಥರ ಲೈಕ್ ಸೊ ಸೆಟ್ಲ್ಮೆಂಟ್ ಮಾಡಬೇಕು ಅಂತ. ಸೊ ಸ್ಟಾರ್ಟಿಂಗಲ್ಲಿ ನೀವು KO01 ಅಲ್ಲಿ ಸೊ ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಆ ಇಂಟರ್ನಲ್ ಆರ್ಡರ್ ಚೇಂಜಸ್ ಮಾಡಬೇಕು ಅಂದರೆ KO02 ಹೋಗ್ತೀವಿ. ಡಿಸ್ಪ್ಲೇ ಮಾಡಬೇಕು ಅಂದರೆ KO03 ಹೋಗ್ತೀವಿ. ಸೊ ಇವಾಗ 02 ಅಲ್ಲಿ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಕ್ರಿಯೇಟ್ ಮಾಡಿದೆ ಅಂತ. ಓಕೆ, ಸೊ ಆಲ್ರೆಡಿ ಓಪನ್ ಮಾಡಿದ್ದೀನಿ ಇನ್ನೊಂದರಲ್ಲಿ. ಸೊ ಲೈಕ್ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಓಕೆ, ಸೊ ಇಲ್ಲಿ ನಾವು ಸೊ ಜಸ್ಟ್ ಪ್ರಾಫಿಟ್ ಸೆಂಟರ್ನ ಮೇಂಟೈನ್ ಮಾಡ್ತೀನಿ. ಸೊ ಅದರ್ ದೆನ್ ದಟ್ ನಿಮಗೆ ಬೇರೆ ಏನಾದರೂ ಬೇಕು ಅಂದರೆ ಮಾತ್ರನೇ ಆ ಕಾಸ್ಟ್ ಆಬ್ಜೆಕ್ಟ್ಸ್ನ ಮೇಂಟೈನ್ ಮಾಡಬೇಕು ಇಲ್ಲಿ. ಓಕೆ, ಆ್ಯಂಡ್ ಕಂಟ್ರೋಲ್ ಡೇಟಲ್ಲಿ ಬಂದ್ಬಿಟ್ಟು ಸೊ ಅದು ಸ್ಟೇಟಸ್ ಸ್ಟಾರ್ಟಿಂಗ್ ನಾವು ಕ್ರಿಯೇಟ್ ಮಾಡಿದಾಗ ಕ್ರಿಯೇಟ್ ಸ್ಟೇಟಸ್ ಇರುತ್ತೆ. ಸೊ ಅದಾದಮೇಲೆ ರಿಲೀಸ್ ಮಾಡಬೇಕು. ಒನ್ಸ್ ಇವು ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ, ಸೊ ಅದ್ರ ಅಂಡರಲ್ಲಿ ನೀವು ಕಾಸ್ಟ್ನ ಬುಕ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ರಿಯಲ್ ಟೈಮ್ ಇಂಟರ್ನಲ್ ಆರ್ಡರ್ ನಾನು ತೋರಿಸ್ತಾ ಇರೋದು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಇದು ಜಸ್ಟ್ ಫಾರ್ ದ ಪೀರಿಯಡ್ ಆ್ಯಂಡ್ ಕ್ಲೋಸಿಂಗ್. ಓಕೆ, ಸೊ ಅದಕ್ಕೆ ರಿಸಲ್ಟ್ ಅನಾಲಿಸಿಸ್ ಕ್ಲೀಸ್ ಏನಾದರೂ ಮೇಂಟೈನ್ ಮಾಡಿದ್ರೆ ಮಾತ್ರ ಇದಕ್ಕೆ ಅಸೈನ್ ಮಾಡ್ತೀವಿ ಪೀರಿಯಡ್ ಆ್ಯಂಡ್ ಕ್ಲೋಸಿಂಗಲ್ಲಿ. ಸೊ ಅದು ಬಿಟ್ಟರೆ ನೀವು ಬೇರೆ ಏನು ಇಲ್ಲಿ ಅಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಜಸ್ಟ್ ಪ್ರಾಫಿಟ್ ಸೆಂಟರ್ಸ್ನ ಅಸೈನ್ ಮಾಡಿಬಿಟ್ಟು ಸೊ ಕ್ರಿಯೇಟ್ ಮಾಡಿ ಒಂದು ಇಂಟರ್ನಲ್ ಆರ್ಡರ್. ಸೊ ಆಫ್ಟರ್ ಇಂಟರ್ನಲ್ ಆರ್ಡರ್ ಕ್ರಿಯೇಷನ್ FD50 ಹೋಗ್ಬಿಟ್ಟು ಒಂದು ಕಾಸ್ಟ್ನ ಬುಕ್ ಮಾಡಿ. ಸೊ ನೀವು ಏನು ಕಾಸ್ಟ್ ಬುಕ್ ಮಾಡಿರ್ತೀರೋ ಅದು ಇಂಟರ್ನಲ್ ಆರ್ಡರ್ ಎಗೇನೆಸ್ಟ್ ಇರುತ್ತೆ. ಸೊ ಆ ಕಾಸ್ಟ್ನ ಸೊ ಕಂಪ್ಲೀಟ್ಲಿ ಆ ಆಬ್ಜೆಕ್ಟ್ ಮುಗಿದ ಮೇಲೆ ಸೊ ಇಂಟರ್ನಲ್ ಆರ್ಡರ್ದು ಸೊ ಅದನ್ನ ಸೆಟ್ಲ್ಮೆಂಟ್ ಮಾಡ್ತೀವಿ. ಸೊ ಸೆಟ್ಲ್ಮೆಂಟ್ ಎಲ್ಲಿ ಮಾಡ್ತೀವಿ ಅಂದರೆ ಇದು ಸೆಟ್ಲ್ಮೆಂಟ್ ರೂಲ್ ಎಲ್ಲ ಮೇಂಟೈನ್ ಮಾಡಿರೋದು ನಾನು. ಓಕೆ, ಸೊ ಸೆಟ್ಲ್ಮೆಂಟ್ ಎಲ್ಲಿ ಮಾಡ್ತೀವಿ ಅಂದರೆ KO88ಗೆ ಹೋಗಬೇಕು. ಸೊ KO88ಗೆ ಹೋಗಿ ಸೊ ನೀವು ಏನು ಮೇಂಟೈನ್ ಮಾಡಿರ್ತೀರಾ ಸೊ ಅದನ್ನ ಸೆಟ್ಲ್ ಮಾಡಬೇಕು. ಓಕೆ, ಸೊ KO88 ಇಸ್ ದ ಟಿ ಕೋಡ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ನೀವು KO88ಅಲ್ಲಿ ಸೊ ಜಸ್ಟ್ ನೀವು ಇಂಟರ್ನಲ್ ಆರ್ಡರ್ ಹಾಕಿ. ಸೊ ಯಾವ ಪೀರಿಯಡ್ಗೆ ಕಾಸ್ಟ್ ಬುಕ್ ಮಾಡಿದ್ದೀರಾ ಸೊ ಯಾವ ಪೀರಿಯಡ್ಗೆ ಸೆಟಲ್ ಆಗಬೇಕು ಸೊ ಆ ಪೀರಿಯಡ್ನ ಹಾಕಿ. ಸೊ ಪೀರಿಯಡ್ನ ಹಾಕ್ಬಿಟ್ಟು ಫಸ್ಟ್ ಟೆಸ್ಟ್ ರನ್ ಮಾಡಿ. ಸೊ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಸೊ ಅದು ಟೆಸ್ಟ್ ರನ್ ಮಾಡಿದಾಗ ವರ್ಕ್ ಆಗುತ್ತೆ. ಅದಾದಮೇಲೆ ಸೇವ್ ಮಾಡಿ. ಸೊ ಅದು ನಿಮಗೆ ಸೆಟಲ್ ಆಗುತ್ತೆ. ಸೊ ಅವಾಗ ಇದನ್ನು ಟೆಸ್ಟ್ ರನ್ ರಿಮೂವ್ ಮಾಡಿಬಿಟ್ಟು ಮತ್ತೆ ಎಕ್ಸಿಕ್ಯೂಟ್ ಕೊಡಿ, ಸೆಟಲ್ ಆಗುತ್ತೆ. ಓಕೆ, ಸೊ ಸೆಟಲ್ ಆದಮೇಲೆ ಆ ಕಾಸ್ಟ್ ಬಂದ್ಬಿಟ್ಟು ಆ ಪರ್ಟಿಕ್ಯುಲರ್ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಆಗಿರುತ್ತೆ. ಸೊ ಇಷ್ಟೇ ಪ್ರೋಸೆಸ್ ಇದು. ಸೊ ಕ್ರಿಯೇಷನ್ ಸೆಟಲ್. ಬಟ್ ಇಂಟರ್ನಲ್ ಆರ್ಡರ್ ಕಾನ್ಸೆಪ್ಟ್ ಏನಕ್ಕೆ ಅನ್ನೋದನ್ನ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ಬಿಡ್ತೀನಿ ನಾನು. ಇಷ್ಟು ಇಂಟರ್ನಲ್ ಆರ್ಡರ್ ಕಾನ್ಸೆಪ್ಟ್ ಏನಕ್ಕೆ ಅಂದರೆ ಸೊ ಆಲ್ರೆಡಿ ಕಾಸ್ಟ್ ಸೆಂಟರ್ಸ್ ಇದೆ. ಆಲ್ರೆಡಿ ನಿಮಗೆ ಬೇರೆ ಬೇರೆ ಕಾಸ್ಟ್ ಆಬ್ಜೆಕ್ಟ್ಸ್ ಲೈಕ್ WBS ಎಲ್ಲ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಇಂಟರ್ನಲ್ ಆರ್ಡರ್ ಏನಕ್ಕೆ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಒನ್ ಟೈಮ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಏನಕ್ಕೆ ಒಂದು ಕಂಪನಿಯಲ್ಲಿ ಏನೋ ಒಂದು HR ಡಿಪಾರ್ಟ್ಮೆಂಟ್ ಏನೋ ಒಂದು ಫಂಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಫಂಕ್ಷನ್ಸ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಏನಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ರೆಂಟ್ ಅಂತ ಹೇಳಿದೆ. ಓಕೆ, ಸೊ ನಾನು ರೆಂಟ್ ಪೇಡ್ GLಗೆ ಇವಾಗ ರೆಂಟ್ ಪೇಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಫಂಕ್ಷನ್ ಏನೋ ಒಂದು ಅರೇಂಜ್ ಮಾಡಬೇಕಾಗಿರುತ್ತೆ. ಅವಾಗ ನೀವು ರೆಂಟ್ಗೆ ಏನೋ ತೊಗೊಂಬಂದಿರ್ತೀರಾ. ಸೊ ಅದು ಒನ್ ಟೈಮ್ ಆ್ಯಕ್ಟಿವಿಟಿ. ಸೊ ಆ ಒನ್ ಟೈಮ್ ಆ್ಯಕ್ಟಿವಿಟೀಸ್ನ ಥ್ರೂ ಇಂಟರ್ನಲ್ ಆರ್ಡರ್ ನಾವು ಕಾಸ್ಟ್ನ ಬುಕ್ ಮಾಡಿ ಸೊ ಲೇಟರ್ ಅದನ್ನ ನಾವು ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಮಾಡ್ತೀವಿ. ಏನಕ್ಕೆ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಮಾಡ್ತೀವಿ ಅಂದರೆ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬರುತ್ತಲ್ಲ ಸೊ P&Lಗೆ ಅದಕ್ಕೆ ಟ್ರಿಗರ್ ಆಗಬೇಕಲ್ಲ. ಸೊ ಎಂಡ್ ಆಫ್ ದ ಡೇ ಅದಕ್ಕೆ ಟ್ರಿಗರ್ ಆಗಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಅದನ್ನ ನಾವು ಸೆಟಲ್ಮೆಂಟ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಆನ್ ಇಂಟರ್ನಲ್ ಆರ್ಡರ್ ಪ್ರೋಸೆಸ್. ಸೊ ಅರ್ಥ ಆಯ್ತಲ್ಲ ಇಂಟರ್ನಲ್ ಆರ್ಡರ್ ಪ್ರೋಸೆಸ್? ಇದರಲ್ಲಿ ಡೌಟ್ಸ್ ಇದೆಯಾ ಇಂಟರ್ನಲ್ ಆರ್ಡರ್ ಪ್ರೋಸೆಸ್ಸಲ್ಲಿ? ಸೊ ನಾವು KO01 ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಮಾಡ್ತೀವಿ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಸೆಟ್ಲ್ಮೆಂಟ್ ರೂಲ್ ಕೂಡ ಮೇಂಟೈನ್ ಮಾಡೋದನ್ನು ತೋರಿಸಿದ್ದೀನಿ ನಾನು. ಸೊ ಸೇಮ್ ಆ ಥರ ಸೆಟ್ಲ್ಮೆಂಟ್ ಆರ್ಡರ್ನ ಮೇಂಟೈನ್ ಮಾಡಿಬಿಟ್ಟು ಸೊ ನೀವು ಜಸ್ಟ್ ಏನು ಮಾಡಬೇಕು, ಆ ಸೆಟ್ಲ್ಮೆಂಟ್ ಏನು ಮೇಂಟೈನ್ ಮಾಡಿರ್ತೀರ ಅಮೌಂಟು ಅದನ್ನ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಮಾಡಬೇಕು. ಅದಕ್ಕೆ ನೀವು FS ಬ್ರೌಸರಲ್ಲಿ ಒಂದು ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಇಂಟರ್ನಲ್ ಆರ್ಡರ್ ಪರ್ಪಸ್ಗೋಸ್ಕರನೇ ಇಂಟರ್ನಲ್ ಸೆಟ್ಲ್ಮೆಂಟ್ ಪರ್ಪಸ್ಗೋಸ್ಕರ ಒಂದು ಕಾಸ್ಟ್ ಎಲಿಮೆಂಟ್ನ ಡಿಫೈನ್ ಮಾಡಿ ಆ ಕಾಸ್ಟ್ ಎಲಿಮೆಂಟ್ ಅಂಡರ್ಗೆ ಆ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಮಾಡಿ. ಓಕೆ, ಸೊ ಅಲೋಕೇಶನ್ ಸ್ಟ್ರಕ್ಚರಲ್ಲಿ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಮಾಡಿ. ಸೊ ನೀವು ಅಲೋಕೇಶನ್ ಸ್ಟ್ರಕ್ಚರ್ ನಾನು ತೋರಿಸಿದ್ನಲ್ಲ, ಒಂದು ಸೆಕೆಂಡ್ ಸ್ವಲ್ಪ ತೋರಿಸ್ಬಿಡ್ತೀನಿ. ಅಲೋಕೇಶನ್ ಸ್ಟ್ರಕ್ಚರ್ ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಯಾವ ಥರ ಅಲೋಕೇಶನ್ ಸ್ಟ್ರಕ್ಚರ್ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ಓಕೆ, ಸೊ ಫಾರ್ ದ ಇಂಟರ್ನಲ್ ಆರ್ಡರ್ ಸೊ ನೀವು ಜಸ್ಟ್ ಹೋಗಿ ಟಿ ಕೋಡ್ಗೆ ಹೋಗಿ OBO6ಗೆ. ಓಕೆ, ಸೊ OBO6 ಟಿ ಕೋಡ್ಗೆ ಹೋಗಿ ಸೊ ಅಲ್ಲಿ ಹೋಗ್ಬಿಟ್ಟು ಸೊ ಮೇಂಟೈನ್ ಮಾಡಬೇಕು. ಓಕೆ, ಸೊ ನೀವು OBO6ಗಾರು ಹೋಗ್ಬೋದು, ಇಲ್ಲ ಓಕೆ ಹೋಗೋದು. Go back. So allocation structure to settlement.
ಸೊ ಓಕೆ ಹೋಗಿ, ಸೊ ಇಲ್ಲಿ ಹೋಗ್ಬಿಟ್ಟು ಸೆಟ್ಲ್ಮೆಂಟ್ ಪ್ರೊಫೈಲ್ ಇರುತ್ತಲ್ಲ, ಇಲ್ಲಿ ಅಲೋಕೇಶನ್ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲೋಕೇಶನ್ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟರ್ ಕ್ಲಿಕ್ ಮಾಡಿ. ಸೊ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲೋಕೇಶನ್ ಸ್ಟ್ರಕ್ಚರ್ದು ಡೀಟೇಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ A1 ಬಂದ್ಬಿಟ್ಟು CO ಅದು ಕಾಸ್ಟ್ ಅಲೋಕೇಶನ್ ಸ್ಟ್ರಕ್ಚರ್ದು. ಸೊ ಇದು ಡಿಫಾಲ್ಟ್ ಸ್ಟ್ಯಾಂಡರ್ಡ್. ಇಲ್ಲ ಬೇಡ ಅಂದರೆ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ನೀವು ನಾನು ಆವಾಗಲೇ TATM ಒಂದು ಯಾರೋ ತೋರಿಸ್ತೆ ಕ್ರಿಯೇಟ್ ಮಾಡೋದು. ಸೊ ಆ ಥರ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲ ಇದೇ ಅಲೋಕೇಶನ್ ಸ್ಟ್ರಕ್ಚರ್, ಬಿಕಾಸ್ ಇದು ಸ್ಟ್ಯಾಂಡರ್ಡ್ ಅಲೋಕೇಶನ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ A1 ಕಾಸ್ಟ್ ಅಲೋಕೇಶನ್ ಸ್ಟ್ರಕ್ಚರ್ಗೆ ಹೋಗಿ ಅಸೈನ್ಮೆಂಟ್ಸ್ಗೆ ಹೋಗಿ. ಸೊ ಅಸೈನ್ಮೆಂಟ್ಸಲ್ಲಿ ನಿಮಗೆ ಅಸೈನ್ಮೆಂಟ್ ತುಂಬ ಇರುತ್ತೆ. ಸೊ ಪರ್ಸ್ನಲ್ ಕಾಸ್ಟು, ಅದರ್ ಕಾಸ್ಟು ಈ ಥರ. ಸೊ ನೀವು ಯಾವ ಥರ ಕಾಸ್ಟ್ ಮೇಂಟೈನ್ ಮಾಡಬೇಕು, ಸೊ ಆ ಥರ ಕಾಸ್ಟ್ ಆಲ್ಸ್ ಯು ಕ್ಯಾನ್ ಕ್ರಿಯೇಟ್ ಒನ್ ಆ್ಯಂಡ್ ಯು ಕ್ಯಾನ್ ಮೇಂಟೈನ್ ಅಂಡರ್ ದಟ್ ಅಸೈನ್ಮೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದನ್ನೇ ತೋರಿಸ್ತಾ ಇದ್ದೀನಿ, ಲೈಕ್ ಅದರ್ ಕಾಸ್ಟ್ ಅಂದ್ಕೊಳ್ಳೋಣ. ಸೊ ಅದರಲ್ಲಿ ಸೆಕೆಂಡರಿ ಕಾಸ್ಟ್. ಓಕೆ, ಸೊ ಯಾವುದೋ ಒಂದು ಸೆಕೆಂಡರಿ ಕಾಸ್ಟ್ ತೊಗೊಳ್ಳಿ. ಸೊ ಅದರಲ್ಲಿ ಸೋರ್ಸ್ಗೆ ಹೋಗಿ, ಸೋರ್ಸಲ್ಲಿ ಫ್ರಮ್ ವಿಚ್ ಕಾಸ್ಟ್ ಎಲಿಮೆಂಟ್ ಟು ವಿಚ್ ಕಾಸ್ಟ್ ಎಲಿಮೆಂಟ್ ಅಂತ ತೊಗೋಬೇಕು. ಅದಾದಮೇಲೆ ಸೆಟ್ಲ್ಮೆಂಟ್ ಕಾಸ್ಟ್ ಎಲಿಮೆಂಟ್ ಯಾವ ಕಾಸ್ಟ್ ಎಲಿಮೆಂಟ್ಗೆ ಸೆಟಲ್ ಆಗಬೇಕು ಅಂತ. ಓಕೆ, ಸೊ ಇದು ರಿಸೀವರ್ ಕಾಸ್ಟ್ ಎಲಿಮೆಂಟ್, ರಿಸೀವರ್ ಕ್ಯಾಟಗರಿ ಮೇಂಟೈನ್ ಮಾಡಿಬಿಟ್ಟು ಕಾಸ್ಟ್ ಎಲಿಮೆಂಟ್ ಮೇಂಟೈನ್ ಮಾಡಿ ಸೇವ್ ಮಾಡಿದ್ರೆ ಸೊ ನಿಮಗೆ ಅದು ವರ್ಕ್ ಆಗುತ್ತೆ ಸೆಟ್ಲ್ಮೆಂಟ್. ಸೊ ಇದು ಬಂದ್ಬಿಟ್ಟು ಹೇಳಿದ್ನಲ್ಲ, ಇದು ಲೈಕ್ ಒನ್ ಟೈಮ್ ಆಕ್ಟಿವಿಟಿ ಮಾಡೋದು ಅಥವಾ ಏನಾದ್ರು ಫಂಕ್ಷನ್ಸ್ ಅಥವಾ ಏನಾದ್ರು ಮಾಡಿದಾಗ, ಕಂಪನಿಲಿ ಆಫೀಸಲ್ಲಿ ಏನಾದ್ರು ಕಂಡಕ್ಟ್ ಮಾಡಿದಾಗ, ಸೆಮಿನಾರ್ ವಾಟ್ ಎವರ್ ಇಟ್ ಈಸ್, ಏನೋ ಒಂದು ಕಂಡಕ್ಟ್ ಮಾಡಿದಾಗ ಅದಕ್ಕೊಂದು ಕಾಸ್ಟ್ ಅಕ್ಕರ್ ಆಗುತ್ತಲ್ಲ. ಸೊ ಆ ಕಾಸ್ಟ್ನ ನಾವು ಸಿಸ್ಟಮಲ್ಲಿ ಯಾವ ಥರ ರೆಕಾರ್ಡ್ ಮಾಡ್ತೀವಿ, ಅದು ಯಾವ ಟು ರೆಕಾರ್ಡ್ ಥ್ರೂ ಇಂಟರ್ನಲ್ ಆರ್ಡರ್ ಅಷ್ಟೇ. ಸೊ ಅದಕ್ಕೋಸ್ಕರ ಈ ಇಂಟರ್ನಲ್ ಆರ್ಡರ್ ಕಾನ್ಸೆಪ್ಟ್ ಇರೋದು. ಓಕೆ, ಸೊ ಇದು ಅರ್ಥ ಆಯ್ತು. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಇವಾಗ? ಓಕೆ ಫೈನ್. ಸೊ ಇದು ಇಂಟರ್ನಲ್ ಆರ್ಡರ್ ಸೆಟಲ್ಮೆಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೇ ಬಿ ಗೈಸ್ ನಾಟ್ ಎನಿ ಡೌಟ್ಸ್. ಒನ್ ಸೆಕೆಂಡ್. ಓಕೆ, ಸೊ ಆಲ್ಮೋಸ್ಟ್ ಇಂಟರ್ನಲ್ ಆರ್ಡರ್ದಾಯಿತು, ದೆನ್ ಡನ್ನಿಂಗ್ದಾಯಿತು. ಅದರ್ ದೆನ್ ದಾಟ್ ನಿಮ್ಗೆ ಬೇರೆ ಏನು ಹೇಳ್ಕೊಡ್ಬೇಕು? ಸೊ ನಿಮಗೆ ಅದೇ ಮೆಟೀರಿಯಲ್ ಲೆಡ್ಜರು, ಪ್ರಾಡಕ್ಟ್ ಕಾಸ್ಟಿಂಗ್ದು, ಕೋಪಾ ಎಲ್ಲ ತುಂಬ ಇದೆ ಪ್ರೋಸೆಸ್ಸು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಮುಗಿಯಲ್ಲ, ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಆ್ಯಂಡ್ ಮೋರೋವರ್ ಅದು ನಿಮಗೆ ಇವಾಗಿನ ಇದಕ್ಕೆ ನಿಮ್ಗೆ ಅದು ಬೇಕೇ ಆಗಿಲ್ಲ ಅದು. ಓಕೆ, ಸೊ ಅಪ್ ಟು 5 years ಎಕ್ಸ್ಪೀರಿಯನ್ಸ್ ಇಡೋದಕ್ಕೆ ನಿಮಗೆ ಪರ್ಫೆಕ್ಟಾಗಿ ಏನು ಬೇಕಾಗಿಲ್ಲ ಇದು. ಸೊ ನಾನು ಏನು ಹೇಳ್ಕೊಟ್ಟಿದ್ನೋ ಇಷ್ಟನ್ನೇ ಕನ್ಸಿಡರ್ ಮಾಡಿಕೊಂಡು ನೀವು ಇಂಟರ್ವ್ಯೂನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಏನಾದ್ರು ಬೇರೆ ಏನಾರು ಡಿಸ್ಕಸ್ ಮಾಡಬೇಕು ಅಂದರೆ ಮಾಡೋಣ. ಸೊ ಅರೇಸ್ ನಾನು ನಾಳೆ ನಿಮಗೊಂದು ರೆಸ್ಯೂಮ್ ಥ್ರೂ ಬರ್ತೀನಿ, ಒಂದು ರೆಸ್ಯೂಮ್ ತೊಗೊಂಡು ಬರ್ತೀನಿ ನಾಳೆ ಕ್ಲಾಸಲ್ಲಿ. ಸೊ ಆ ರೆಸ್ಯೂಮಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಏನೇನು ಪಾಯಿಂಟ್ಸ್ ಹಾಕಬೇಕು ಅಂತ. ಆ್ಯಂಡ್ ಮೋರ್ ಓವರ್ ನೀವು 1 2 3 4 5 ಮೆಂಬರ್ಸ್ ಇದ್ದೀರಲ್ಲ, ಸೊ ಮ್ಯಾಕ್ಸ್ ಇನ್ನೊಬ್ರು ಇರ್ತೀರಾ 6 ಮೆಂಬರ್ಸ್. ಸೊ ನೀವು 6 ಮೆಂಬರ್ಸ್ ಇದ್ದರೆ, ಸೊ 6 ಮೆಂಬರ್ಸ್ಗೂ ನಾನು ನಿಮ್ಮ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ, ಸೊ ಯಾವ ಥರ ಮಾಡೋದು ಅಂತ. ಓಕೆ, ಸೊ ಆ್ಯಂಡ್ ವಾಟ್ ಈಸ್ ದಟ್? ಸೊ TDS. Okay, so TDS, it is a withholding tax. Okay, so it is also very simple concept. Okay, ನಾವು ಆಲ್ರೆಡಿ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಸೇಮ್ ಅದೇ ಥರನೇ ನಿಮಗೆ ವಿಥೋಲ್ಡಿಂಗ್ ಟ್ಯಾಕ್ಸ್ ಕೂಡ ಸೊ ಮೇಂಟೈನ್ ಮಾಡಬೇಕು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ ಬೇಕಾದರೆ. ಓಕೆ, ಸೊ ಅದನ್ನು ನೀವು ಫಾಲೋ ಮಾಡ್ಕೊತ ಹೋಗ್ಬೋದು. ಓಕೆ, ಒನ್ ಸೆಕೆಂಡ್, ಐ ವಿಲ್ ಶೋ ಯು ನಾವ್ ಓನ್ಲಿ. ರೈಟ್, ಗೋ ಬ್ಯಾಕ್. ಸೊ OBC7 ಒಂದು ಕೊಡು ಮತ್ತೆ. ಎಸ್, ಸೊ ಇಲ್ಲಿ ನೋಡಿ, ಸೊ ನಿಮಗೆ ವಿಥೌಟಿಂಗ್ ಟ್ಯಾಕ್ಸ್ ಅಂದರೆ ಅದೇ. ಸೊ ಟಿ ಡಿ ಎಸ್ ಆ್ಯಂಡ್ TCS. TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಆ್ಯಂಡ್ TCS ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಅಂತ. ಓಕೆ, ಸೊ ಇವಾಗ TDSಗೆ ನಾವು ಏನೇನು ಇಲ್ಲಿ ಟ್ಯಾಕ್ಸ್ ಕೋಡ್ಸ್ನ ಡಿಫೈನ್ ಮಾಡ್ತೀವಲ್ಲ, ಸೊ ಆ ಟ್ಯಾಕ್ಸ್ ಕೋಡ್ಸ್ನ ಸೊ ನೀವು ಜಸ್ಟ್ OBC7ಗೆ ಹೋಗಿ ಸೊ ಅದರಲ್ಲಿ ನೀವು ಟ್ಯಾಕ್ಸ್ ಕೋಡ್ಸ್ನ ಡಿಫೈನ್ ಮಾಡಿ. ಓಕೆ, ಸೊ ಇದಕ್ಕೆ ಬ್ಯಾಕ್ ಆ್ಯಂಡ್ ಕಾನ್ಫಿಗರೇಷನ್ಸ್ ಕೂಡ ಇದೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತೀನಿ. SING. Financial accounting. This is for accounts receivable and payable.
business transactions, not here, one second. Financial accounting, tax. Okay, so tax on ಇಲ್ಲಿ ನೋಡಿ. ಸೊ ವಿತೌಟಿಂಗ್ ಟ್ಯಾಕ್ಸ್. ಓಕೆ, ಸೊ ಇಲ್ಲಿ ವಿತೌಟಿಂಗ್ ಟ್ಯಾಕ್ಸ್ ಆಗಿ ಹೋಗ್ಬಿಟ್ಟು ಎಕ್ಸ್ಟೆಂಡೆಡ್ ವಿತೌಟಿಂಗ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಬೇಸಿಕ್ ಸೆಟ್ಟಿಂಗ್ಸ್ಗೆ ಹೋಗಿ ಸೇಮ್ ಅದೇ ನಾವು ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಮಾಡಿದ್ವಲ್ಲ ಸೇಮ್ ಅದೇ ಥರನೇ ಇದು ಕೂಡ. ಸೊ ಅದಕ್ಕೆ ಹೋಗ್ತಾ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಏನೇನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಸೊ ನೀವು ಮಾಡ್ಕೊಡಿ ಸೇಮ್ ಇದೇ ವೇ. ಓಕೆ, ಸೊ ಇವಾಗ ನೀವು ಫಸ್ಟು ನಾವು ಇದಕ್ಕೆ ಒಂದು ಬಿಸ್ನೆಸ್ ಪ್ಲೇಸ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೆಂಡರ್ಗೆ ಅವ್ರದ್ದೊಂದು ಟ್ಯಾಕ್ಸ್ ನಂಬರ್ ಇರುತ್ತಲ್ವಾ, ಸೊ ಲೈಕ್ ಟ್ಯಾನ್ ನಂಬರ್ ಅಂತ ಕರಿತೀವಲ್ಲ ನಾವು. ಸೊ ಆ ಟ್ಯಾನ್ ನಂಬರ್ಸು ಅಥವಾ ಆ ಡೀಟೇಲ್ಸ್ನ ಮೇಂಟೈನ್ ಮಾಡೋದಾದರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಡಿಫೈನ್ ವಿತೌಟಿಂಗ್ ಟ್ಯಾಕ್ಸ್, ಇದು ಬರೋ ಕಂಟ್ರಿಗೆ ಇದು ಐಎನ್ ಕೊಡಿ. ಓಕೆ, ಸೊ ಇದು ಟ್ಯಾಕ್ಸ್ ಕೀಸ್ಗೆ ಟ್ಯಾಕ್ಸ್ ಕೀಸ್ನ ಮೇಂಟೈನ್ ಮಾಡ್ಕೊಡಿ ಬೇಸಿಕ್ ಸೆಟ್ಟಿಂಗ್ಸಲ್ಲಿ. ಓಕೆ, ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಸಮ್ವೇರ್ ಇಸ್ ದೇರ್. ಟ್ಯಾಕ್ಸ್ ಕೀಸ್ ಬರುತ್ತಲ್ಲ, ಟ್ಯಾಕ್ಸ್ ಕೋಡ್ಸ್, ಟ್ಯಾಕ್ಸ್ ಅಕೌಂಟ್ಸ್. ಸೊ ಇಲ್ಲಿ ನೋಡಿ. ಸೊ ವಿತೌಟಿಂಗ್ ಟ್ಯಾಕ್ಸ್ ಕೀಗೆ ಹೋಗಿ. ಸೊ ವಿತೌಟಿಂಗ್ ಟ್ಯಾಕ್ಸ್ ಕೀಯಲ್ಲಿ ಯಾವ ರೀಜನ್ಗೆ ಐ ಎನ್ ಅಲ್ವಾ, ಸೊ ಐ ಎನ್ಗೆ ವಿತೌಟಿಂಗ್ ಟ್ಯಾಕ್ಸ್ನ ಡಿಫೈನ್ ಮಾಡಬೇಕು. ಸೊ ಇಲ್ಲಿ ನೀವು ಸೊ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ನಿಮಗೆ ಸೆಕ್ಷನ್ ಇರುತ್ತೆ 184C 183C ಇರುತ್ತೆ. ಯಾವ ಸೆಕ್ಷನ್ ಅಂಡರಲ್ಲಿ ಸೊ ಈ ಟ್ಯಾಕ್ಸ್ನ ನೀವು ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ ಅಂತ. ಓಕೆ, ಸೊ 184C ಇಸ್ ದ ಇದು ಕಾಮನ್, ಇದು 184C ಅನ್ನೋದು ಕಾಮನ್ ಇದು. ಓಕೆ, ಸೊ ಇಂಡಿಯನ್ ವಿತೌಟಿಂಗ್ ಟ್ಯಾಕ್ಸ್ ಪೇಮೆಂಟ್ ಟು ದ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ಸ್ಗೆ ಸೊ ಇದು 184C ಕಾಮನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಬಿಟ್ಬಿಟ್ಟು ನಿಮಗೆ 184D ಇರುತ್ತೆ ಇನ್ಸೂರೆನ್ಸ್ ರಿಲೇಟೆಡ್, 184A ಇರುತ್ತೆ ಇಂಟ್ರೆಸ್ಟ್. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಇದು ಅಂದರೆ ವಿತೌಟಿಂಗ್ ಟ್ಯಾಕ್ಸ್ ಇದು ರೂಲ್ ಆ್ಯಸ್ ಪರ್ ದ ಇಂಡಿಯನ್ ಟ್ಯಾಕ್ಸೇಷನ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಅದು ತೊಗೊತೀವಿ. ಸೊ ಅದು ತೊಗೊಂಡ್ಬಿಟ್ಟು ಸೊ ನೀವಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದಾದ್ಮೇಲೆ ನೀವು ಜಸ್ಟ್ ನೀವು ವಿತೌಟಿಂಗ್ ಟ್ಯಾಕ್ಸ್ ಟೈಪ್ದು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಇದು ವಿತೌಟಿಂಗ್ ಟ್ಯಾಕ್ಸ್ ಕೀಸ್ ಆಯ್ತಲ್ಲ, ಟೈಪ್ಸ್ಗೆ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ವಿತೌಟಿಂಗ್ ಟ್ಯಾಕ್ಸ್ ಟೈಪ್. ಸೊ ವಿತೌಟಿಂಗ್ ಟ್ಯಾಕ್ಸ್ ಟೈಪ್ನ ಡಿಫೈನ್ ಮಾಡಬೇಕು. ಸೊ ಡಿಫೈನ್ ಇದು ಇನ್ವಾಯ್ಸ್ ಪೋಸ್ಟಿಂಗ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಇನ್ವಾಯ್ಸ್ ಪೋಸ್ಟಿಂಗ್. ಸೊ ಇದೆಲ್ಲ ಎಕ್ಸ್ಚೇಂಜ್ ರೇಟ್ಗೆ. ಸೊ ಇದು ಬಿಡಿ. ಸೊ ಇನ್ವಾಯ್ಸ್ ಪೋಸ್ಟಿಂಗ್ಗೆ ಸೊ ಯಾವ ಥರ ಟ್ಯಾಕ್ಸ್ ಟೈಪ್ನ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೀವು ವಿತೌಟಿಂಗ್ ಟ್ಯಾಕ್ಸ್ ಟೈಪ್ ಒಂದು ಕೋಡ್ ಹಾಕೋಬೋದು. ನೀವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಕೋಡ್ ಹಾಕಿ 184Cಗೆ ಒಂದು ಕೋಡ್ ಅಂದರೆ ಸೊ ಆ ಕೋಡ್ನ ಹಾಕಿ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದನ್ನು ಮೇಂಟೈನ್ ಮಾಡಿದ್ರೆ ನೀವು ಸೊ ನೆಕ್ಸ್ಟ್ ನಾವು ವಿತೌಟಿಂಗ್ ಟ್ಯಾಕ್ಸ್ ಟೈಪ್ ಬಂದ್ಬಿಟ್ಟು ಪೇಮೆಂಟ್ ಪೋಸ್ಟಿಂಗ್ ಇನ್ವಾಯ್ಸಿಗೆ ಮಾಡೋದಲ್ವ, ಸೇಮ್ ಅದೇ ಥರನೇ ಪೇಮೆಂಟ್ ಪೋಸ್ಟಿಂಗ್ ಮಾಡಬೇಕು. ಇಲ್ಲಿ ನೋಡಿ ಪೇಮೆಂಟ್ ಪೋಸ್ಟಿಂಗ್. ಸೊ ಪೇಮೆಂಟ್ ಪೋಸ್ಟಿಂಗೂ ಸೇಮ್ ಅದೇ ಥರನೇ. ಸೊ ನೀವು ಹೋಗ್ಬಿಟ್ಟು ಜಸ್ಟ್ ವಿತೌಟಿಂಗ್ ಟ್ಯಾಕ್ಸ್ ಟೈಪ್ನ ಕ್ರಿಯೇಟ್ ಮಾಡ್ತೀವಿ. ಸೊ 184C ಅಂಡರಲ್ಲಿ ಕಾಂಟ್ರಾಕ್ಟರ್ಸ್ಗೆ ಅಥವಾ ಸಬ್ ಕಾಂಟ್ರಾಕ್ಟರ್ಸ್ ಅಥವಾ ಪೇಮೆಂಟ್. ಸೊ ಇದೇ ಥರ ಡಿಫ್ರೆಂಟ್ ಏನಿರುತ್ತೆ. ಸೊ ಇದೆಲ್ಲ ಲಿಸ್ಟು ನಿಮಗೆ ಕಂಪ್ಲೀಟ್ಲಿ ಕಂಪನಿ ಸೈಡಿಂದ ಕೊಡ್ತಾರೆ, ಬಿಸ್ನೆಸ್ ಸೈಡಿಂದ. ಸೊ ಬಿಕಾಸ್ ಅವ್ರು ಯಾವ್ಯಾವ ಥರ TDSನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಅದು ಕೊಡ್ತಾರೆ. ಸೊ ಎಂಟ್ರೀಸ್ ಎಲ್ಲ ಮೇಂಟೈನ್ ಮಾಡಿ ವಿತೌಟಿಂಗ್ ಟ್ಯಾಕ್ಸ್ ಟೈಪಲ್ಲಿ. ಓಕೆ, ಸೊ ಆಫ್ಟರ್ ಮೇಂಟೈನಿಂಗ್ ವಿತೌಟಿಂಗ್ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಬೇಕು. ಟ್ಯಾಕ್ಸ್ ಕೋಡ್ಸ್ ಇಲ್ಲೇ ಇರುತ್ತೆ. ಒಂದು ಸೆಕೆಂಡ್. ವಿತೌಟಿಂಗ್ ಟ್ಯಾಕ್ಸ್ ಕೋಡ್ಸ್ ಕ್ಯಾಲ್ಕುಲೇಷನ್. ಸೊ ಮೇಂಟೈನ್ ಟ್ಯಾಕ್ಸ್ ಕೋರ್ಸ್. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಟ್ಯಾಕ್ಸ್ ಕೋರ್ಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಟ್ಯಾಕ್ಸ್ ಕೋರ್ಸ್ನ ಮೇಂಟೈನ್ ಮಾಡಬೇಕು. ಇಲ್ಲ ಟಿ ಕೋಡಲ್ಲಿ ಹೋಗ್ತೀನಿ ಅಂತಂದರೆ ಸೊ OBC 7ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಮೇಂಟೈನ್ ಮಾಡ್ಬೋದು. ಸೊ ಟ್ಯಾಕ್ಸ್ ಕೋರ್ಸ್. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ಕೋರ್ಸ್ನ ಮೇಂಟೈನ್ ಮಾಡ್ತೀವಿ. ಸೊ ಆಫ್ಟರ್ ಮೇಂಟೈನಿಂಗ್ ದಿಸ್ ಟ್ಯಾಕ್ಸ್ ಕೋರ್ಸ್, ಈ ಟ್ಯಾಕ್ಸ್ ಕೋರ್ಸ್ನೆಲ್ಲ ಮೇಂಟೈನ್ ಮಾಡಿದ್ಮೇಲೆ ಸೊ ಇದನ್ನ ನಾವು ಮತ್ತೆ ಅಸೈನ್ಮೆಂಟ್ ಮಾಡಬೇಕು. ಓಕೆ, ಸೊ ಯಾರಿಗೆ ಅಸೈನ್ ಮಾಡಬೇಕು ಅಂದರೆ ವೆಂಡರ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ವೆಂಡರ್ಗೆ ಎಲ್ಲ ಅಸೈನ್ ಮಾಡ್ತೀವಿ ಅಂದರೆ ಮಾಸ್ಟರ್ ಡೇಟಾದಲ್ಲಿ ಅಸೈನ್ ಮಾಡ್ತೀವಿ. ಓಕೆ, ಸೊ ಮಾಸ್ಟರ್ ಡೇಟಾಗೆ ಹೋಗ್ಬಿಟ್ಟು ವೆಂಡರ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಶೋ ಯು ವೇರ್ ವಿ ವಿಲ್ ಸೆಂಡ್ ಟು ದ ವೆಂಡರ್. ಫಾರ್ ಎಕ್ಸಾಂಪಲ್, ಸೊ BP, ಸೊ ಬಿಸ್ನೆಸ್ ಪಾರ್ಟ್ನರ್, ರೈಟ್. ಸೊ ಇವಾಗ ನಮ್ಮದು ವೆಂಡರ್ ಕೋಡ್ ಏನಿದೆ ಇದೆ ವೆಂಡರ್ ಅಂದ್ಕೊಳ್ಳೋಣ. ವೆಂಡರ್. ಓಕೆ, ಸೊ ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ, ಟಾಟಾ. ಯಾವುದು BP ರೋಲ್ ನಮ್ಮದು? ABTM. ಓಕೆ, ಸೊ ಇಲ್ಲಿ ವೆಂಡರ್ ಟ್ಯಾಕ್ಸ್ ಇಲ್ಲಿದೆ ನೋಡಿ. ಸೊ ಜನರಲ್ ಡೇಟಾದು. ಸೊ ಇದರಲ್ಲಿ ಟ್ಯಾಕ್ಸ್ ಡೇಟಾಗೆ ಹೋಗಿ ಸೊ ಇಲ್ಲಿ ಟ್ಯಾಕ್ಸ್ ಕೋಡ್ನ ಅಸೈನ್ ಮಾಡ್ಬೋದು. ಸೊ ಯಾವ ಥರ ಟ್ಯಾಕ್ಸ್ ಟೈಪ್ ಇದೆ. ಸೊ ಆಮೇಲೆ ಇಲ್ಲಿ ಟ್ಯಾಕ್ಸ್ ಇಲ್ಲಿ ಹಾಕ್ಬೋದು. ಓಕೆ, ಸೊ ಯಾವ ಕ್ಯಾಟಗರಿ ಟ್ಯಾಕ್ಸು ಸೊ ಅದನ್ನೆಲ್ಲ ಇಲ್ಲಿ ಮೇಂಟೈನ್ ಮಾಡಬೇಕು.
ಸೊ ಇಲ್ಲಿ ನೀವು ಮೇಂಟೈನ್ ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಸೊ ವಿತೌಟಿಂಗ್ ಟ್ಯಾಕ್ಸ್ ಕೋಡ್ TDS ಕ್ಯಾಲ್ಕುಲೇಷನ್ಸ್ ಮಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು T ಕೋಡಲ್ಲಿ ತೋರಿಸ್ತೀನಿ ನೋಡಿ. FB60 ಹೋಗ್ಬಿಟ್ಟು ಇನ್ವಾಯ್ಸ್ ರೈಸ್ ಮಾಡುವಾಗ FB60ಗೆ, ಸೊ ಇಲ್ಲಿ ಟ್ಯಾಕ್ಸ್ ಫೀಲ್ಡ್ ಇದೆಯಲ್ಲ, ಸೊ ಈ ಟ್ಯಾಕ್ಸ್ ಟ್ಯಾಬಲ್ಲಿ ಸೊ ನೀವು ಇದೆಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಟ್ಯಾಕ್ಸ್ ಟ್ಯಾಬಿಗೆ ಹೋದರೆ ಸೊ ಇಲ್ಲಿರುತ್ತೆ ನಿಮಗೆ TDS ಆಪ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವ್ದು ಅಂತ ತೊಗೊಳ್ತೀನಿ ಇವಾಗ. ಸಪ್ಲೈಯರ್ ಕೋಡ್ ಏನೋ ನಮ್ಮದು ಫಾರ್ಮೆಟ್ ಅಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಟ್ಯಾಕ್ಸಲ್ಲಿ ನಿಮಗೆ ಇಲ್ಲಿ ತೋರಿಸುತ್ತೆ ಆಪ್ಷನ್ಸ್. ಸೊ ನೀವು ಯಾವ ಥರ ಟ್ಯಾಕ್ಸ್ ಕೋಡ್ಸ್ನ ಸೆಲೆಕ್ಟ್ ಮಾಡ್ತೀರಾ, ವಿಚ್ ಟೈಪ್ ಆಫ್ ದ ಟ್ಯಾಕ್ಸ್ ಕೋಡ್ಸ್ ಆ್ಯಂಡ್ ಕರೆನ್ಸಿ. ಸೊ ಇಲ್ಲಿ ಯಾವ ಟ್ಯಾಕ್ಸ್ ಕೋಡ್ನ ಪಿಕ್ ಮಾಡ್ತೀರಾ, ಸೊ ಅಲ್ಲಿ ನೀವು ಏನೇ ಡಿಫೈನ್ ಮಾಡಿರ್ತೀರ ಎಲ್ಲ ಟ್ಯಾಕ್ಸ್ ಕೋಡ್ಸು ಇಲ್ಲಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನಿಮಗೆ ವಿತೌಟಿಂಗ್ ಟ್ಯಾಕ್ಸ್ದು ಎಲ್ಲ ನಿಮಗೆಲ್ಲ ಅಸೈನ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ಡೀಟೇಲ್ಸ್. ಸೊ ಇಲ್ಲಿ ತೊಗೊಂಡು ನೀವು ಅದನ್ನ ಪೋಸ್ಟಿಂಗ್ಸ್ ಮಾಡಿದ್ರೆ ಕ್ಯಾಲ್ಕುಲೇಷನ್ಸ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಆ್ಯಂಡ್ ಅದು ಕೂಡ ಡಿಡಕ್ಷನ್ಸ್ ಕೂಡ ಆಗುತ್ತೆ. ಓಕೆ, ಸೊ ಡಿಡಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಎಷ್ಟು ಪರ್ಸೆಂಟೇಜ್ ಹಾಕಿರ್ತೀರ, 1%, 2% ಇರುತ್ತೆ ಅಷ್ಟೇ TDS ಅಲ್ವಾ. ಸೊ ಅದು ಬೇಸ್ ಮೇಲೆ ಸೊ ನಿಮಗೆ TDS ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗುತ್ತೆ. ಓಕೆ, ಸೊ ಇದು ವೆರಿ ಸಿಂಪಲ್ ಕಾನ್ಫಿಗರೇಷನ್. ಲೈಕ್ ಟ್ಯಾಕ್ಸ್ ಕೋಡ್ ಥರನೇ ಕೋಡ್ ಡಿಫೈನ್ ಮಾಡ್ತೀವಿ, ಟೈಪ್ಸ್ ಡಿಫೈನ್ ಮಾಡ್ತೀವಿ. ಸೊ ಅದನ್ನ ತೊಗೊಂಡೋಗ್ಬಿಟ್ಟು ನಾವು ವೆಂಡರ್ಗೆ, ಸೊ ಯಾವ ವೆಂಡರ್ಗೆ ಬೇಕೋ ಆ ವೆಂಡರ್ಗೆ ಅಸೈನ್ ಮಾಡ್ತೀವಿ. ಓಕೆ, ಸೊ ವಿತೌಟಿಂಗ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ನಿಮಗೆ ಡಾಕ್ಯುಮೆಂಟ್ ಬೇಕು ಅಂತ ನಾನು ಚೆಕ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಇದೆ ನನ್ನ ಹತ್ರ. ಸೊ ಅದು ಕೂಡ ಕೊಡ್ತೀನಿ ಬೇಕಂದರೆ. ಸೊ ಅದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಅದು ಇವಾಗ ಹೇಳೋದಲ್ಲ ಅಷ್ಟೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ ನಿಮಗೆ. ಸೊ ಇನ್ವಾಯ್ಸ್ಗೆ, ಪೇಮೆಂಟ್ಗೆ ಎಲ್ಲ ನೀವು ಒಂದು ಟ್ಯಾಕ್ಸ್ ಇದನ್ನು ಡಿಫೈನ್ ಮಾಡಬೇಕು. ಸೊ ಅದಾದಮೇಲೆ ಅದನ್ನ ಕಂಟ್ರಿ ರೀಜನ್ಗೆ ಅಸೈನ್ ಮಾಡಬೇಕು. ಸೊ ದೆನ್ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತೀರಾ ವಿತೌಟಿಂಗ್ ಟ್ಯಾಕ್ಸ್ದು. ಸೊ ಆ ಟ್ಯಾಕ್ಸ್ ಕೋಡ್ಸ್ನ ವೆಂಡರ್ ಮಾಸ್ಟರ್ ಡೇಟಾದಲ್ಲಿ ಅಸೈನ್ ಮಾಡ್ತೀವಿ. ಸೊ ಅಷ್ಟು ಅಸೈನ್ ಮಾಡಿದ್ರೆ ಮುಗಿದು, ಅಷ್ಟೇ ಪ್ರೋಸೆಸ್ ಇದೆ ಟ್ಯಾಕ್ಸ್ದು. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? ಸೊ ಇದಕ್ಕೆ ಮತ್ತೆ ಅಗೇನ್ ಅದೇನೆ. ಸೊ ಟ್ಯಾಕ್ಸ್ ಅಕೌಂಟ್ಸ್ ಹೆಂಗೆ ಮಾಡಿದ್ವಲ್ಲ, ಔಟ್ಪುಟ್ GSTಗೆ ಆ್ಯಂಡ್ ಇನ್ಪುಟ್ GSTಗೆ, ಸೊ ಟ್ಯಾಕ್ಸ್ ಅಕೌಂಟ್ಸು. ಸೊ ಆ ಥರ ನಾವು ಟ್ಯಾಕ್ಸ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು. ಬಿಕಾಸ್ 184C ಆ್ಯಂಡ್ 184A ಸೊ ಡಿಫ್ರೆಂಟ್ ಇರೋದ್ರಿಂದ, ಸೊ ಅದಕ್ಕೆ ನಾವು ಡಿಫ್ರೆಂಟ್ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಿಬಿಟ್ಟು, ಸೊ ಅದನ್ನು ನಾವು ಅದ್ರ ಥ್ರೂ ಪೇ ಓವರ್ ಮಾಡ್ತೀವಿ. ಓಕೆ, ಸೊ ಅದ್ರ ಥ್ರೂನೇ ಪೇ ಆಗೋದು ಟ್ಯಾಕ್ಸ್ ಅಕೌಂಟ್ಸ್. ಆ ಟ್ಯಾಕ್ಸ್ ಅಕೌಂಟ್ಸ್ಗೆ ಟ್ರಿಗರ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೀವು ನಾರ್ಮಲಾಗಿ FB60ಗೆ ಹೋಗಿ ಇನ್ವಾಯ್ಸ್ ರೈಸ್ ಮಾಡಿ. ವಿತೌಟಿಂಗ್ ಟ್ಯಾಕ್ಸ್ ಟ್ಯಾಬ್ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ ಅದೇ ಟ್ಯಾಕ್ಸ್ ಟ್ಯಾಬ್. ಸೊ ಆ ಟ್ಯಾಕ್ಸ್ ಟ್ಯಾಬ್ಗೆ ಹೋದ ತಕ್ಷಣ ನೆಕ್ಸ್ಟ್ ನಿಮಗೆ ವಿತೌಟಿಂಗ್ ಟ್ಯಾಕ್ಸ್ ಟ್ಯಾಬ್ ಬರುತ್ತೆ. ಅದು ಆಕ್ಟಿವೇಟ್ ಮಾಡಿದಾಗ ಸೊ ನಿಮಗೆ ವಿತೌಟಿಂಗ್ ಟ್ಯಾಕ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದನ್ನೇ ನಾವು TDS ಅಂತ ಕರೆಯೋದು. ಸೊ TCS ಆಲ್ಸೋ ದ ಸೇಮ್ ವೇ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ TCS ಮೀನ್ಸ್ ಅಗೇನ್ ವಿ ಹ್ಯಾವ್ ಟು ಡಿಫೈನ್ ಎ ಟ್ಯಾಕ್ಸ್ ಕೋಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಅಸೈನ್ ದಟ್ ಇನ್ ದ ಕಸ್ಟಮರ್ ಮಾಸ್ಟರ್ ಡೇಟಾ. ಸೊ ಕಸ್ಟಮರ್ ಮಾಸ್ಟರ್ ಡೇಟಾಗೆ ಅಸೈನ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಇದು ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಸೊ ನೀವು ಕೇಳಿದ್ದಕ್ಕೆ ನಾನು ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ನಾರ್ಮಲಿ ಇದನ್ನು ಡಿಸ್ಕಸ್ ಮಾಡಲ್ಲ. ಸೊ ಬಟ್ ನೀವು ಕೇಳಿದ್ದಕ್ಕೆ ನಾನು ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಾನು ಹೇಳಿದ್ನಲ್ಲ, ಸೊ ನಿಮಗೆ ಮೇನ್ ಫೋಕಸ್ ಮಾಡಬೇಕಾಗಿರೋದೇ ನೀವು FI ಪಾರ್ಟಲ್ಲೂ ಕೂಡ ನಾನು ಹೇಳಿದೆ. ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್, ಬ್ಯಾಂಕ್ ಆ್ಯಂಡ್ ದ BP ಕಾನ್ಫಿಗರೇಷನ್ಸ್ ಆ್ಯಂಡ್ APP ಕಾನ್ಫಿಗರೇಷನ್. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಬಗ್ಗೆ ಫೋಕಸ್ ಮಾಡಿ. ಆ್ಯಂಡ್ ಮೋರ್ ಓವರ್ ನೀವೆಲ್ಲ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ವಿಲ್ ಕನ್ಸಿಡರ್ 3 to 4-5 years, ರೈಟ್? ಸೊ ಲೈಕ್ ಬಿಲೋ 5 years ಕನ್ಸಿಡರ್ ಮಾಡೋದ್ರಿಂದ ಸೊ ನಿಮಗೆ ಮ್ಯಾಂಡೇಟಾಗಿ ಬೇಕಾಗಿರೋ ನಾಲೆಡ್ಜ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟು. ಸೊ ನೀವು ಅಷ್ಟು ನಾಲೆಡ್ಜ್ ಇಟ್ಕೊಂಡ್ರೆ ಆರಾಮಾಗಿ ಜಾಬ್ ಹೊಡಿಬೋದು ಎಲ್ಲದನ್ನು. ಆ್ಯಂಡ್ ಮೋರ್ ಓವರ್ ನೀವು ಮೋರ್ ದೆನ್ 5 years ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇಡೋಕ್ಕೆ ಹೋಗಬೇಡಿ. ಸೊ ಬಿಕಾಸ್ ನೀವಾಗ ಓಕೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ದೆನ್ ಫೈನ್. ಬಟ್ ನಿಮ್ಗೆ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಾಗ ರಿಸ್ಕ್ ತೊಗೋಬೇಡಿ. ಏನಕ್ಕೆ ಅಂದರೆ ನೀವು ರಿಯಲ್ ಟೈಮ್ ಒಳಗೋರ್ಗು ಸರ್ವೈವ್ ಆಗಬೇಕು. ಇಟ್ ಈಸ್ ನಾಟ್ ಅಬೌಟ್ ದ ಕೋಚಿಂಗ್ ಆರ್ ವಾಟ್ ಎವರ್ ಕ್ಲಾಸ್ ಬಗ್ಗೆ ಅಲ್ಲ, ಬಟ್ ನೀವು ರಿಯಲ್ ಒಳಗಡೆ ಹೋದಾಗ ಸರ್ವೈವ್ ಆಗಬೇಕು. ಸರ್ವೈವ್ ಆಗೋದು ಅಷ್ಟು ಈಸಿ ಇರೋದಿಲ್ಲ. ಇವಾಗ ನಾನು ಏನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಇದ್ರ ಜೊತೆ ಸರ್ವೈವ್ ಆಗೋದು ವೆರಿ ಸಿಂಪಲ್. ಓಕೆ, ಸೊ ನಿಮ್ಗೆ ಇಶ್ಯೂಸ್ ಬಂದ್ರೂ ನೀವು ರಿಸಾಲ್ವ್ ಮಾಡ್ಕೋಬೋದು, ಸಿಂಪಲ್ ಕಾನ್ಫಿಗರೇಷನ್. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಕಂಟ್ರೋಲಿಂಗ್ ಆಗಿರ್ಬೋದು ಅಥವಾ ಅದರ್ ದೆನ್ ದಟ್ ಪ್ರಾಡಕ್ಟ್ ಕಾಸ್ಟಿಂಗ್ ಆರ್ ಕೋಪಾ ಆರ್ ಮೆಟೀರಿಯಲ್ ಲೆಡ್ಜರ್. ಸೊ ಇದೆಲ್ಲ ಕಂಪ್ಲೀಟ್ಲಿ ಇನ್ಡೆಪ್ತ್ ಪ್ರೋಸೆಸ್. ನಿಮಗೆ ಅಲೋಕೇಶನ್ ಸ್ಟ್ರಕ್ಚರ್, ಸೋರ್ಸ್ ಸ್ಟ್ರಕ್ಚರ್ ಅಂತ ತುಂಬ ಬರುತ್ತೆ. ಲೈಕ್ ಸೇಮ್ ವೇ ನಾನು ಇವಾಗ ಇಂಟರ್ನಲ್ ಆರ್ಡರ್ ಹೆಂಗೆ ತೋರಿಸಿದ್ನೋ ಅದೇ ಥರನೇ ಅದ್ರದ್ದು ಕೂಡ ಅಲೋಕೇಶನ್ ಸೋರ್ಸ್ ಸ್ಟ್ರಕ್ಚರ್ನ ಅಸೈನ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ, ವೇರಿಯಂಟ್ನ ಕ್ರಿಯೇಟ್ ಮಾಡ್ತೀವಿ. ಅದಾದಮೇಲೆ ಅಗೈನ್ ಕಾಸ್ಟ್ ಸೆಂಟರ್ಸ್ನ ಕಾಸ್ಟ್ ಎಲಿಮೆಂಟ್ಸ್ನ ಡಿಫೈನ್ ಮಾಡಬೇಕು. ಸೊ ಕಾಸ್ಟ್ ಎಲಿಮೆಂಟ್ ಅಸೈನ್ ಮಾಡ್ತೀವಿ. ಸೊ ಇದೆಲ್ಲ ಏನು ಕಂಪ್ಲೀಟ್ಲಿ ನಿಮಗೆ ರಿಪೋರ್ಟಿಂಗ್ ಪ್ರಪೋಸಿಂಗ್ ಮಾಡೋದು, ಕಾಸ್ಟ್ ಸೆಂಟರ್ಸ್ ಕಾಸ್ಟ್ ಕಂಟ್ರೋಲಿಂಗ್ ಮಾಡೋದಕ್ಕೋಸ್ಕರ ಮಾಡೋ ಆ್ಯಕ್ಟಿವಿಟೀಸ್. ಸೊ ಅದಕ್ಕೋಸ್ಕರ ಇದೆಲ್ಲ ತುಂಬ ಒಳಗಡೆ ಇನ್ಡೆಪ್ತ್ ಆಗಿರುತ್ತೆ. ಓಕೆ, ಲೈಕ್ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್. ಆ್ಯಂಡ್ ನೀವು ಪ್ರಾಡಕ್ಟ್ ಕಾಸ್ಟಿಂಗ್ ಅಂತ ಬಂದಾಗ ವಿತ್ ಕ್ವಾಂಟಿಟಿ, ವಿತೌಟ್ ಕ್ವಾಂಟಿಟಿ, ಸೊ ಯಾವ ಥರ ಪ್ರೋಸೆಸ್ ಆಗಬೇಕು, ಅದು ಯಾವ ಥರ ರೆಕಾರ್ಡ್ ಆಗಬೇಕು, ಸೊ ಅದಕ್ಕೆಲ್ಲ ಯಾವ ಥರ ರಿಪೋರ್ಟ್ ಅನಾಲಿಸಿಸ್ ಮಾಡಬೇಕು, ಈ ಥರ ತುಂಬ ಪ್ರೋಸೆಸ್ ಇದೆ.
ಓಕೆ. ಸೊ ನೀವಾಗ ಆ್ಯಸ್ ಆಫ್ ನಾವು ನೀವು ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಸೊ ನೀವು ಹೋಗ್ತಾ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಅಪ್ಗ್ರೇಡ್ ಆಗ್ತಾನೆ ಇರ್ತೀರ ಕಂಟಿನ್ಯೂಸ್ ಪ್ರೋಸೆಸ್. ಓಕೆ. ಸೊ ಇವಾಗ ಆ್ಯಸ್ ಪ್ರೆಸೆಂಟ್ ನಾವು ನಿಮ್ಗೆ ಏನು ಬೇಕೋ ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಎಕ್ಸ್ಟ್ರಾ ಇನ್ನೂ ಏನಾದರೂ ಬೇಕು ಅಂತಂದರೆ ನಾನು ವೀಕೆಂಡ್ ಕ್ಲಾಸ್ ತೊಗೊಂಡು ಅಗೇನ್ ಐ ಕ್ಯಾನ್ ಎಕ್ಸ್ಪ್ಲೇನ್, ಬಟ್ ನಾನು ಕಾನ್ಫಿಗರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಿಕಾಸ್ ಐ ಟೋಲ್ಡ್ ನೋ, ಸೊ ಯಾವ್ಯಾವುದು ನಮಗೆ FI ಥ್ರೂ ಮೇನ್ ಕಾನ್ಫಿಗರೇಷನ್ಸ್ ಮಾಡ್ಬೋದು, ಸೊ ಅದನ್ನಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದು ಕೋಚಿಂಗಲ್ಲಿ. ಓಕೆ. ಸೊ ನಿಮ್ಮ ರಿಯಲ್ ಟೈಮ್ ಅಂತಂದರೆ ಇಟ್ ವಿಲ್ ಬಿ ಇಂಟರ್ಲಿಂಕ್ ಬಿಟ್ವೀನ್ ಆಲ್ ದ ಮಾಡ್ಯೂಲ್ಸ್. ನಾನು ಹೇಳಿದೆ PS ಮಾಡ್ಯೂಲ್ಸ್ ಹೇಳಿದೆ, WBS ಅಂತ ಅದ್ರ ಜೊತೆ ಇಂಟರ್ಲಿಂಕ್ ಇರುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಆರ್ಡರ್ ಅಂದ್ಬಿಟ್ಟು ನಿಮಗೆ ಪ್ಲಾಂಟ್ ಆ್ಯಂಡ್ ಮೇಂಟೆನೆನ್ಸ್ ಅವರು, ಸೊ ಅವ್ರು ಮೇಂಟೈನ್ ಮಾಡ್ತಾರೆ. ಸೊ PM ಟೀಮ್ ಅವರು. ಓಕೆ. ಸೊ ಅವ್ರು PM ಟೀಮ್ ಅವ್ರು ಏನು ಮಾಡ್ತಾರೆ, ಸೊ ಅವ್ರು ಮೇಂಟೆನೆನ್ಸ್ ಆರ್ಡರ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಮೇಂಟೆನೆನ್ಸ್ ಆರ್ಡರ್ಗೆ ಅಗೇನ್ ಕಾಸ್ಟ್ ಎಲಿಮೆಂಟ್ನ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನು ಅಸೈನ್ ಮಾಡಬೇಕು. ಸೊ ಅದನ್ನ ಅಸೈನ್ ಮಾಡಿಬಿಟ್ಟು ಕಾಸ್ಟ್ ಸೆಂಟರ್ನ ಅಸೈನ್ ಮಾಡಿದ್ರೆ ಅಗೇನ್ ಅದು ಸೆಟಲ್ಮೆಂಟ್ ಬಂದ್ಬಿಟ್ಟು ಕಾಸ್ಟ್ ಎಲಿಮೆಂಟ್ಗೆ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಇಟ್ ವಿಲ್ ಕಮ್ಸ್ ಟು ದ ಫೈನಾನ್ಸ್ ಟೀಮ್. ಸೊ ಫೈನಾನ್ಸ್ ಟೀಮಲ್ಲಿ ಅಗೇನ್ ಇಟ್ ವಿಲ್ ಬಿ ಟ್ರಿಗರ್ ಅಗೇನ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ವಾಟ್ ಎವರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಸ್ ದೇರ್, P&L ಆ್ಯಂಡ್ ಟ್ರಯಲ್ ಬ್ಯಾಲೆನ್ಸ್. ಸೊ ಅಲ್ಲಿ ಟ್ರಿಗರ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬುಕ್ ಆಗೋದು, ಅಲ್ಲಿ ರೆಕಾರ್ಡ್ ಆಗುತ್ತೆ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಫ್ಲೋ ಏನಿದೆ, ನೀವು ಏನೇ ಕಾಸ್ಟಿಂಗ್ಸ್ ಅಥವಾ ಏನೇ ಅಸೈನ್ಮೆಂಟ್ಸ್, ಏನೇ ಒಂದು ಅಲೋಕೇಶನ್ ಸ್ಟ್ರಕ್ಚರ್ ರಿಸೀವರ್ ಮೇಂಟೈನ್ ಮಾಡಿದ್ರು ಅದೆಲ್ಲ GLಗೆ ಟ್ರಿಗರ್ ಆಗಬೇಕು ಎಂಡ್ ಆಫ್ ದ ಡೇ. ಸೊ ಅವಾಗಲೇ ಅದು ರಿಪೋರ್ಟಿಗೆ ಪಿಕ್ ಆಗೋದು. ಸೊ ಅದಕ್ಕೋಸ್ಕರನೇ ಎಲ್ಲ ಕಾಸ್ಟ್ ಎಲಿಮೆಂಟ್ಸ್ಗೆ ನಾವು ಕಾಸ್ಟ್ ಬುಕ್ ಆಗೋ ಥರ ರಿಸೀವರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇಷ್ಟು ಲಾಜಿಕ್ ನಿಮಗೆ ಗೊತ್ತಿದ್ರೆ ಸಾಕು, ಈ ಪ್ರೋಸೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಏನು ಕ್ವಶನ್ಸ್ ಇಲ್ಲ, ನಾನು ನಾಳೆ ರೆಸ್ಯೂಮ್ ಜೊತೆ ಬರ್ತೀನಿ, ರೆಸ್ಯೂಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಒಂದು ರೆಸ್ಯೂಮಲ್ಲಿ ನಿಮ್ಗೆ ಯಾವ ಥರ ಆ್ಯಡ್ ಮಾಡಬೇಕು ಪಾಯಿಂಟ್ಸ್ ಅಂತ. ಓಕೆ. ಸೊ ನನ್ನದೇ ಒಂದು ಹಳೆ ರೆಸ್ಯೂಮ್ ಇದೆ, ಅದು ತೊಗೊಂಡು ಬಂದ್ಬಿಟ್ಟು ಅದ್ರ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದ್ರಲ್ಲಿ ಸರ್ ರೀಸೆಂಟ್ ಕ್ಯಾಂಡಿಡೇಟ್ ರೆಸ್ಯೂಮ್ ಸಿಕ್ಕಿದ್ರೆ ತೊಗೊಂಬರ್ತೀನಿ. ಬಿಕಾಸ್ ನಾನು ರೀಸೆಂಟ್ ಕ್ಯಾಂಡಿಡೇಟ್ ನಾನು ಯಾರಿಗೂ ಪ್ರಿಪೇರ್ ಮಾಡಿ ಕೊಟ್ಟಿಲ್ಲ. ಜಸ್ಟ್ ವಿಲ್ ಪ್ರೊವೈಡ್ ಒಂದು ಫಾರ್ಮ್ಯಾಟ್, ಆ ಫಾರ್ಮ್ಯಾಟ್ ಪ್ರಕಾರ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಆ ಫಾರ್ಮ್ಯಾಟ್ ನನ್ನ ಹತ್ರ ಇದೆ. ಸೊ ಅದು ಚೆಕ್ ಮಾಡಿಬಿಟ್ಟು ಆ ಫಾರ್ಮ್ಯಾಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರ ನೀವು ರೆಸ್ಯೂಮ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನಿಮಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿಸ್ಕೊಳೋದಕ್ಕೆ ಯಾವ ಥರ ಶೆಡ್ಯೂಲ್ ಮಾಡಿಸ್ಕೋಬೇಕು ಅದನ್ನೂ ಹೇಳ್ತೀನಿ ನಿಮಗೆ. ಓಕೆ. ಸೊ ಇಟ್ಸ್ ನಾಟ್ ಲೈಕ್ ಜಸ್ಟ್ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡಿಬಿಟ್ರೆ ಆಗಲ್ಲ. ಸೊ ನಿಮಗೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು ಇಂಟರ್ವ್ಯೂ ಈಸಿಯಾಗಿ ಶೆಡ್ಯೂಲ್ ಮಾಡಿಸ್ಕೋಬೋದು. ಆ್ಯಂಡ್ ಆ್ಯಸ್ ಎ ಸೆಡ್, ನೀವು ಫಸ್ಟು ನೀವು ಬೇಕಾದರೆ ಟ್ರೈ ಮಾಡ್ಬೋದು ಇಂಟರ್ವ್ಯೂಗೆ ಕ್ರ್ಯಾಕ್ ಮಾಡೋದಕ್ಕೆ. ಇಫ್ ನಾಟ್ ಅದೇ ಪ್ರಾಕ್ಸಿ ಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಫ್ಟರ್ ದಿಸ್. ಓಕೆ. ಸೊ ನೋಡೋಣ. ಸೊ ಇದೆಲ್ಲ ನಾನು ಹೇಳ್ತೀನಿ ಆ ಥರ ಮಾಡಬೇಕು ಅಂತ. ಸೊ ಮತ್ತೆ ಬೇರೆ ಕ್ವಶನ್ಸ್ ಇದೆಯಾ? ಕಂಟ್ರೋಲಿಂಗ್ 2 ಕ್ಲಾಸಸ್ ಯಾವುದು ಪೆಂಡಿಂಗ್ ಇದೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ? ಅದನ್ನೇ ಇವಾಗ ಹೇಳಿದ್ನಲ್ಲ, ಪ್ರಾಡಕ್ಟ್ ಕಾಸ್ಟಿಂಗ್ದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಪ್ರಾಡಕ್ಟ್ ಕಾಸ್ಟಿಂಗ್ದು ಅಗೇನ್ ನಿಮಗೆ ಒಂದು ಸೆಕೆಂಡ್ ಐ ವಿಲ್ ಶೋ ಯು ದಟ್. ಓಕೆ. ಸೊ ಪ್ರಾಡಕ್ಟ್ ಕಾಸ್ಟ್, ಬಿಕಾಸ್ ನಾನು ಆಲ್ರೆಡಿ ಇದೇನೇ ಹೇಳಿದ್ದು. ಇವಾಗ ಆಲ್ರೆಡಿ ನಾನು ಜನರಲ್ ಕಂಟ್ರೋಲಿಂಗ್ ಹೇಳಿದ್ದೀನಿ, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇಂಟರ್ನಲ್ ಆರ್ಡರ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ ಇದಾದ್ಮೇಲೆ ಬರೋದು ನಿಮಗೆ ಕೋಪಾ ಆ್ಯಂಡ್ ಪ್ರಾಡಕ್ಟ್ ಕಾಸ್ಟಿಂಗ್ ಆ್ಯಂಡ್ ಪ್ರಾಫಿಟಬಿಲಿಟಿ ಅನಾಲಿಸಿಸ್. ಪ್ರಾಫಿಟ್ ಸೆಂಟರ್ ಅಕೌಂಟಿಂಗು ಆಲ್ರೆಡಿ ಹೇಳಿದ್ದೀನಿ. ಓಕೆ. ಸೊ ಇದನ್ನು ಹೇಳಿದ್ದು. ಈ ಪ್ರಾಡಕ್ಟ್ ಕಾಸ್ಟಿಂಗ್ದು ಇವನ್ ಏನು ನೀವು ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಅಂದರೆ ಯು ಶುಡ್ ಹ್ಯಾವ್ ಎ ಇನ್ ಡೆಪ್ತ್ ನಾಲೆಜ್ ನಿಮಗೆ, ಬಿಕಾಸ್ ಇಟ್ ವಿಲ್ ಬಿ ಇಂಟಿಗ್ರೇಟ್ ವಿತ್ ದ ಅದರ್ ಮಾಡ್ಯೂಲ್ಸ್ ಆಲ್ಸೋ. ಬಿಕಾಸ್ ನಾನು ಹೇಳಿದೆ ಮೇಂಟೆನೆನ್ಸ್ ಆರ್ಡರ್ ಅಂತ ಬಂದಾಗ ಪ್ಲಾಂಟ್ ಅವ್ರು ತೊಗೊತಾರೆ. ಸೊ ಅದನ್ನ ಅಗೇನ್ ಬಂದ್ಬಿಟ್ಟು ಅವ್ರ ಪ್ರೊಡಕ್ಷನ್ ಪ್ಲಾನ್ ಅವರು, ಪ್ರೊಡಕ್ಷನ್ ಪ್ಲಾಂಟ್ ಅವರು ಏನೇನು ಕಾಸ್ಟ್ ಮೇಂಟೈನ್ ಮಾಡಿರ್ತಾರೆ ಅದನ್ನೆಲ್ಲ ಪ್ರೊಡಕ್ಷನ್ ಆರ್ಡರ್ ಇರುತ್ತೆ. ಸೊ ಆರ್ಡರ್ ಎಲ್ಲ ನಿಮಗೆ ಅಗೇನ್ ಸೆಟಲ್ಮೆಂಟ್ ಮಾಡ್ತಾರೆ ಕಾಸ್ಟ್ ಎಲಿಮೆಂಟ್ಸ್ಗೆ. ಕಾಸ್ಟ್ ಎಲಿಮೆಂಟ್ಸ್ ಸೆಟಲ್ ಆದಾಗ ಆಟೋಮೆಟಿಕಲಿ ಇಟ್ ವಿಲ್ ಟು ದ P&L ಅಂತ. ಓಕೆ. ಸೊ ಅಂಡ್ ಇದರಲ್ಲಿ ಅಷ್ಟೇ, ನೀವು ಓವರ್ ಹೆಡ್ ರೇಟ್ನ ಮೇಂಟೈನ್ ಮಾಡಂಗಿದ್ರೆ ಮೇಂಟೈನ್ ಮಾಡ್ಕೋಬೋದು. ಸೊ ಇದ್ರಲ್ಲಿ ಅಗೇನ್ ನೀವು ಓವರ್ ಹೆಡ್ ರೇಟ್ನು ಕೂಡ ಕಾಸ್ಟ್ ಎಲಿಮೆಂಟ್ಗೆ ಮೇಂಟೈನ್ ಮಾಡಬೇಕು. ಓಕೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಒಂದು ಪ್ರೋಸೆಸ್, ಎಲ್ಲ ಇಂಟರ್ಲಿಂಕ್ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾನು ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಕಂಟ್ರೋಲಿಂಗಲ್ಲಿ ಕೂಡ ಏನು ಪೆಂಡಿಂಗ್ ಅಂತ ಏನಿಟ್ಟಿಲ್ಲ, ಪ್ರಾಡಕ್ಟ್ ಕಾಸ್ಟಿಂಗ್ ಅಂಡ್ ಕೋಪಾ ಬಿಟ್ಟು. ಸೊ ನಿಮಗೆ ಅಗೇನ್ ಇಂಟರ್ನಲ್ ಆರ್ಡರ್ ಹೇಳಿದ್ದೀನಿ, ಕಾಸ್ಟ್ ಎಲಿಮೆಂಟ್ ಅಕೌಂಟಿಂಗ್ ಹೇಳಿದ್ದೀನಿ, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಹೇಳಿದ್ದೀನಿ, ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಹೇಳಿದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಓಕೆ ಬಿ ನೈನ್ ಸೆಟಪ್ ಒಂದು ಹೇಳಬೇಕು, ಅದನ್ನು ಬೇಕು ಅಂದರೆ ಇವಾಗಲೇ ಹೇಳ್ಬಿಡ್ತೀನಿ ಒಂದು ಸೆಕೆಂಡ್. ಓಕೆ. ಸೊ ಇದು ಇಷ್ಟೇ, ನೀವು ಕಂಟ್ರೋಲಿಂಗಲ್ಲಿ ಇನ್ಯಾವುದು ಪೆಂಡಿಂಗ್ ಇಲ್ಲ. ಓಕೆ. ಸೊ ಇಷ್ಟೇ ಇರೋದು. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಅಕೌಂಟಿಂಗ್ ಬೇಸ್ಡ್ ಕೋಪಾ ಆ್ಯಂಡ್ ಇದು ಕೋಪಾ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ. ಕಾಸ್ಟ್ ಬೇಸ್ಡ್ ಆ್ಯಂಡ್ ಅಕೌಂಟ್ ಬೇಸ್ಡ್ ಕೋಪಾ. ಅಗೇನ್ ಇದಕ್ಕೆ ನಾವು ಮತ್ತೆ ಹೈರಾರ್ಕಿ ಕ್ರಿಯೇಟ್ ಮಾಡಬೇಕು. ಎಲ್ಲದೂ ಸೇಮ್ ಲೈಕ್ ಕಾಸ್ಟ್ ಸೆಂಟರ್ ಆ್ಯಂಡ್ ಪ್ರಾಫಿಟ್ ಸೆಂಟರ್, ಬಟ್ ಇನ್ ಡೆಪ್ತ್ ಒಳಗಡೆ ಹೋದಂಗೆ ನಿಮಗೆ ಹೈರಾರ್ಕೀಸ್ ಎಲ್ಲ ಬೇರೆ ಇರುತ್ತೆ ಅಂತ ಹೇಳಿದ್ನಲ್ಲ. ಅಲೋಕೇಶನ್ ಸ್ಟ್ರಕ್ಚರ್, ಸ್ಟಾಕ್ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಸೆಟಲ್ಮೆಂಟ್ ರಿಸೀವರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ಅಗೇನ್ ಅದು ತುಂಬ ಟೈಮ್ ಟೇಕನ್, ಇಟ್ ವಿಲ್ ಬಿ ಟೇಕನ್ ಆಲ್ಮೋಸ್ಟ್ ನಿಮಗೆ 1.5-2 ಮಂತ್ ಟೈಮ್ ತೊಗೊಂಡ್ಬಿಡುತ್ತೆ. ಓಕೆ. ಸೊ ಇದೆಲ್ಲ ಇನ್ ಡೆಪ್ತ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದರೆ. ಓಕೆ. ಆ್ಯಂಡ್ ಮೋರ್ ಓವರ್ ನಾನು ಇದನ್ನ ಕವರ್ ಮಾಡೋದು ಇಲ್ಲ ಕೋಚಿಂಗಲ್ಲಿ. ಓಕೆ. ಸೊ ಬಿಕಾಸ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಆ್ಯಂಡ್ ಮೋರ್ ಓವರ್ ನಿಮಗೂ ತುಂಬ ಕನ್ಫ್ಯೂಷನ್ಸ್ ಮಾಡುತ್ತೆ. ನೀವು ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ನೀವು ಮುಗಿಯೋದೇ ಇಲ್ಲ, ಇದು ಆ ಥರ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಪ್ರೋಸೆಸ್. ಓಕೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಕಂಪ್ಲೀಟ್ ನಿಮಗೆ ಇದು ಬಿಟ್ಬಿಟ್ಟು ಇನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ 3 ಪಾಯಿಂಟ್ ಬಿಟ್ಬಿಟ್ಟು. ಓಕೆ. ಸೊ ಅದರ್ ದೆನ್ ದಿಸ್, ಸೊ ಓಕೆ ಅಂತಲ್ಲ ಅದನ್ನು ಹೇಳ್ಬಿಡ್ತೀನಿ. ಓಕೆ.
ಸೊ ಓಕೆ ಬಿ ಇನ್ ಸೆಟಪ್ ಏನಕ್ಕೆ ಅಂದರೆ ಓಕೆ ಬಿ ಸೊ ಓಕೆ ಬಿ ಇನ್ ಸೆಟಪ್ ಏನಕ್ಕೆ ಅಂದರೆ ನಿಮಗೆ ಆಟೋಮೆಟಿಕ್ ಅಕೌಂಟ್ ಡಿಟರ್ಮಿನೇಷನ್ಸ್ಗೋಸ್ಕರ, ಓಕೆ, ಡಿಫಾಲ್ಟ್ ಅಕೌಂಟ್ ಅಸೈನ್ಮೆಂಟ್ಗೋಸ್ಕರ ಮಾಡೋದು ಇದು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಓಕೆ, ಸೊ ನಾವು ಕಾಸ್ಟ್ ಎಲಿಮೆಂಟ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದೆ ಸಿಸ್ಟಮಲ್ಲಿ, ರೈಟ್. ಸೊ ನೀವು ಕಾಸ್ಟ್ ಎಲಿಮೆಂಟ್ನ ಏನು ಮೇಂಟೈನ್ ಮಾಡ್ತೀರಾ ಸಿಸ್ಟಮಲ್ಲಿ, ಅದು ಇವಾಗ ಒಂದು ಕಂಪನಿ ಕೋಡ್ಗೆ ಮೇಂಟೈನ್ ಮಾಡಿರ್ತೀವಿ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ನ ಅಸೈನ್ ಮಾಡ್ತೀವಿ ಅದಕ್ಕೆ. ಆ್ಯಂಡ್ ಆರ್ಡರ್ ನಾನು ಅವಾಗಲೇ ಹೇಳಿದೆ, ಇಂಟರ್ನಲ್ ಆರ್ಡರ್, ಮೇಂಟೆನೆನ್ಸ್ ಆರ್ಡರ್, ಯಾವುದೋ ಒಂದು ಆರ್ಡರ್ ಕ್ರಿಯೇಟ್ ಮಾಡಿರ್ತಾರೆ, ಅದು ಸೆಟಲ್ ಆಗಬೇಕು ಆಟೋಮೆಟಿಕ್ ಅಂತಂದರೆ ಈ ಓಕೆ ಬಿನ್ ಇನ್ ಸೆಟಪ್ ಇಸ್ ಮ್ಯಾಂಡೇಟ್ರಿ. ಸೊ ಯಾವ ಕಾಸ್ಟ್ ಎಲಿಮೆಂಟ್ಗೆ ಆಗಬೇಕು, ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್ಸ್ ಆ್ಯಂಡ್ ಆರ್ಡರ್. ಸೊ ಇದನ್ನು ನೀವು ಎಂಟರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಓಕೆ ಬಿನ್ ಇನ್ ಸೆಟಪ್. ಸೊ ಫಸ್ಟು ಕಾಸ್ಟ್ ಎಲಿಮೆಂಟ್ನ ಯಾವ ಕಾಸ್ಟ್ ಎಲಿಮೆಂಟ್, ಸೆಕೆಂಡ್ರಿ ಕಾಸ್ಟ್ ಎಲಿಮೆಂಟ್ ಅಂತ ಗೊತ್ತಿರಬೇಕು. ಸೊ ಕಾಸ್ಟ್ ಸೆಂಟರ್ಸ್ ಆ್ಯಂಡ್ ಆರ್ಡರ್, ಸೊ ಯಾವ ಆರ್ಡರ್ಗೆ ಯಾವ ಕಾಸ್ಟ್ ಸೆಂಟರ್ ಅಂತ ಗೊತ್ತಿರಬೇಕು. ಸೊ ಇಟ್ ವಿಲ್ ಬಿ ಪಿ ಎಮ್ ಅವ್ರು ಹೇಳ್ತಾರೆ ನಿಮ್ಗೆ ಯಾವ ಕಾಸ್ಟ್ ಸೆಂಟರ್ ಅಂತ. ಆ್ಯಂಡ್ ಪ್ರಾಫಿಟ್ ಸೆಂಟರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಕಾಸ್ಟ್ ಸೆಂಟರ್ ನಾವು ಪ್ರಾಫಿಟ್ ಸೆಂಟರ್ ಅಸೈನ್ ಮಾಡಿರ್ತೀವಿ. ಸೊ ಆ್ಯಂಡ್ ಕಾಸ್ಟ್ ಎಲಿಮೆಂಟ್ ಇದು ಗೊತ್ತಿರುತ್ತೆ ಯಾವ ಕಾಸ್ಟ್ ಎಲಿಮೆಂಟ್. ಇದೆಲ್ಲ ಸಿಂಪಲ್ ಪ್ರೋಸೆಸ್, ಬಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಜಸ್ಟ್ ನೀವು ಒಂದು ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಅಗೇನ್ ನೀವು ಇಲ್ಲಿ ಹೋಗ್ಬಿಟ್ಟು ಸೊ ಪ್ರಾಫಿಟ್ ಸೆಂಟರ್ ಡೀಟೇಲ್ಸ್ನ ಎಂಟರ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಅಕೌಂಟ್ ಅಸೈನ್ಮೆಂಟ್ ಡಿಜಿಟಲ್ ಇಲ್ಲ ಯಾವುದೋ ಒಂದು ಆಲ್ರೆಡಿ ಆಗಿದೆಯಲ್ಲ. ಸೊ ನೀವು ಎಂಟ್ರೆಸ್ಟ್ ಕ್ಲಿಕ್ ಮಾಡಿದ್ರು ಕೂಡ ಸೇಮ್ ಅದೇನೆ, ಕಂಪನಿ ಕೋಡ್ ಹಾಕಬೇಕು. ನಮ್ಮ ಕಂಪನಿ ಕೋಡ್ ಬಂದರೆ TATM ಅಂತ ಹಾಕ್ತೀನಿ. ಕಾಸ್ಟ್ ಎಲಿಮೆಂಟ್ ನಾನು ಯಾರಾದರೂ ಕ್ರಿಯೇಟ್ ಮಾಡಿದ್ರೆ ಕಾಸ್ಟ್ ಎಲಿಮೆಂಟ್ ಹಾಕ್ತೀನಿ. ಓಕೆ, ಸೊ ಕಾಸ್ಟ್ ಎಲಿಮೆಂಟ್ ನಾವು ಯಾವುದು ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಅಂತ ರ್ಯಾಂಡಮ್ ತೊಗೊತೀನಿ. ಓಕೆ, ಆ್ಯಂಡ್ ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ದೀವಿ, ಕಾಸ್ಟ್ ಸೆಂಟರ್ ಹಾಕ್ತೀವಿ ಅದರಲ್ಲಿ. ಓಕೆ, ಆ್ಯಂಡ್ ಪ್ರಾಫಿಟ್ ಸೆಂಟರ್ ಹಾಕ್ತೀವಿ. ಸೊ ಈ ಥರ ಮೇಂಟೈನ್ ಮಾಡಿಬಿಟ್ಬಿಟ್ರೆ ನೀವು ಆಟೋಮೆಟಿಕ್ಕಾಗಿ ಅವ್ರು ಏನು ಕಾಸ್ಟ್ ಬುಕ್ ಮಾಡ್ತಾರೋ ಅದು ಆಟೋಮೆಟಿಕಲಿ ಇಟ್ ವಿಲ್ ಟ್ರಿಗರ್ ಟು ದಿಸ್ GL ಕಾಸ್ಟ್ ಎಲಿಮೆಂಟ್ ಅಷ್ಟೇ. ಸೊ ಇಷ್ಟೇ ಪ್ರೋಸೆಸ್ ಓಕೆ ಬೇನಿಂದು. ಓಕೆ, ಸೊ ಇಷ್ಟೇ ಇರೋದು ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋದು. ನನ್ನ ಕಡೆಯಿಂದ ಏನು ಪೆಂಡಿಂಗ್ ಇಟ್ಕೊಂಡಿಲ್ಲ, ಆಲ್ಮೋಸ್ಟ್ ನಿಮಗೆಲ್ಲ ಸಿನಾರಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೋರ್ ಓವರ್ಸ್ ನಾನು ಅದೇ ಹೇಳಿದ್ನಲ್ಲ, ಸೊ ನಿಮಗೆ ಎಕ್ಸ್ಟೆಂಡೆಡ್ ಅಂತ ಬಂದಾಗ ತುಂಬ ಅದರ್ ಡಿಫ್ರೆಂಟ್ ಇದೆ. ಸೊ ನಿಮಗೆ ಮಲ್ಟಿಪಲ್ ಕರೆನ್ಸೀಸ್ ಬಂದ್ಬಿಟ್ಟು ಈಗೇನು ಫಾರಿನ್ ಕರೆನ್ಸಿ ವ್ಯಾಲ್ಯೂಯೇಷನ್ಸ್ ಅಂತ ಹೋದಾಗ ಮಲ್ಟಿಪಲ್ ಕರೆನ್ಸೀಸ್ ಬರುತ್ತೆ. ಈವನ್ DME ಸ್ಟ್ರಕ್ಚರಿಂಗ್ ಅಂತ ಹೋದಾಗ ಅದರಲ್ಲೂ ತುಂಬ ಇಂಡೆಪ್ತ್ ಹೋಗುತ್ತೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ನಿಮಗೆ FT940 ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ. ಓಕೆ, ಈ ಥರ ಡಿಫ್ರೆಂಟ್ ಸಿನಾರಿಯೋಸ್ ಎಲ್ಲ ನೀವು ಇಂಡೆಪ್ತ್ ಹೋದಾಗೇ ಬರೋದು. ಓಕೆ, ಸೊ ಅದೆಲ್ಲ ನಿಮಗೆ ಹೆಂಗೆ ಗೊತ್ತಾ, ಇಂಟರ್ನಲ್ಲಿ ನಿಮಗೆ ಕ್ರಾಸ್ ಟ್ರೈನ್ ಮಾಡ್ತಾರೆ. ಸೊ ನೀವು ಯಾವುದೇ ಕಂಪ್ನಿ ಒಳಗಡೆ ಹೋದಾಗ ನಿಮ್ಗೆ ಎಲ್ಲರೂ ಗೊತ್ತಿರಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಮೋರ್ ಓವರ್ ಎಲ್ಲವರೂ ಯಾರಿಗೂ ಗೊತ್ತಿರಲ್ಲ. ನಾನು ತುಂಬ ಸಲ ನಿಮ್ಗೆ ಅದನ್ನೇ ಹೇಳಿದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಇದನ್ನೆಲ್ಲ ಕ್ರಾಸ್ ಟ್ರೈನ್ ಮಾಡ್ತಾರೆ ಒಳಗಡೆ. ಓಕೆ, ಸೊ ಕ್ರಾಸ್ ಟ್ರೈನ್ ಮಾಡಿದಾಗ ಈಸಿಯಾಗಿ ಕಲ್ತ್ಕೊಂತೀರಿ. ಏನಕ್ಕೆ ಅಂದರೆ ಅವಾಗ ನಿಮಗೆ ರಿಯಲ್ ಟೈಮ್ ಎಲ್ಲ ವರ್ಕ್ ಮಾಡ್ತಾ ಇರ್ತೀರ. ಸೊ ಅವಾಗ ನಿಮಗೆ ಈಸಿಯಾಗಿ ಒಂದು ಐಡಿಯಾ ಬರುತ್ತೆ. ಸೊ ಅದು ಬಿಟ್ಟರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ ಅದು ಬಿಟ್ಟು?